ಹಾಯ್ ನಮಸ್ತೆ ನಮಸ್ತೆ ನಾನು ಪ್ರೀತಿ ರಾಹುಲ್ ಸರಿಕರ್. ಇಂದಿನ ಭವಿಷ್ಯದಾಗ ಅಗ್ನಿವೀರ ಪರೀಕ್ಷೆ ಅಂತ ಮಾದರಿ ಪರೀಕ್ಷೆಗಳು ಡಿಸ್ಕಸ್ ಮಾಡ್ತೀವಿ ಅನ್ಕೋತೀನದಲ್ವಾ. ಯಾರೆಲ್ಲ ಏನ್ ಹೊಸದಾಗಿ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅದಲ್ವಾ. ಆಮೇಲೆ ನೋಡ್ರಿ, ಇವಾಗ ಯಾರು ಅಗ್ನಿವೀರ ಎಕ್ಸಾಮ್ ಬರೀತಿದಾರಲ್ವಾ ಅವ್ರಿಗೆ ಬಹಳ ತುಂಬಾ ಉಪಯುಕ್ತ ಇದಾರೆ ಅದಲ್ವಾ. ಈ ಅಗ್ನಿವೀರ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, SSGD ಆಗಿರ್ಬೋದು, BSF ಆಗಿರ್ಬೋದು ಅದಲ್ವಾ, CRPF ಆಗಿರ್ಬೋದು, ಇದೆಲ್ಲ ಗೊತ್ತಿರ್ಬೇಕು. ಈಗ ಮಾದರಿ ಕ್ವಶನ್ ಪೇಪರ್ ನಾವು ಬಿಡಿಸೋದ್ರಿಂದ ಏನ್ ಗೊತ್ತೇನೆ, ಮುಂದೆ ಯಾವ ರೀತಿ ಎಕ್ಸಾಮ್ ನ ಕ್ವಶನ್ ಬರ್ಬೋದು ಅದಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ ಅದಲ್ವಾ. ಹೀಗಾಗಿ ಪ್ರತಿಯೊಬ್ಬರು ನೋಡ್ರಿ, ಆಮೇಲೆ ಅಗ್ನಿವರ ಯಾವ ಎಕ್ಸಾಮ್ ಬರೀತಾರಲ್ಲ ಅವ್ರಿಗೆ ಶೇರ್ ಮಾಡಿ ಸ್ವಲ್ಪ ಅದಲ್ವಾ. ಅವ್ರಿಗೆ ಕೂಡ ಏನ್ ಗೊತ್ತೇನೆ ಹೆಲ್ಪ್ ಆಗೋದು ಅದಲ್ವಾ. ಲಾಸ್ಟ್ ಟೈಮ್ ಒಂದು ಡಿಸ್ಕಸ್ ಮಾಡಿದ್ವಿ ಅನ್ಕೋತೀನಿ ಅದಲ್ವಾ. ಇವಾಗ ನೆಕ್ಸ್ಟ್ ಬಂದಾಗ ಇನ್ನೊಂದು ಪ್ರಶ್ನೆ ಪತ್ರಿಕೆ ಅಂತ ಬಂದಾಗ ನೋಡ್ಕೊಂತ ಹೋಗೋಣಂತ. ಯಾವ್ದಪ್ಪ ಅಂದ್ರೆ ಆರ್ಮಿ GD ಅಗ್ನಿವೀರ ನವೋದಯ ಆಧಾರಿತ ಪ್ರಶ್ನೆ ಪತ್ರಿಕೆ ಅಂದ್ರೆ 2024 ನೋಡ್ರಿ, 22 ಏಪ್ರಿಲ್ ಐತ್ ನೋಡೋದಲ್ವಾ. ಅದು ಶಿಫ್ಟ್ ಇದನ್ ಬರೀ ಡೈರೆಕ್ಟ್ ಕ್ವಶನ್ ಹೋಗುವಂತ. ಭಾರತದ ಅತಿ ದೊಡ್ಡ ರಿಫೈನರಿ ಯಾವುದು ನೋಡ್ರಿ? ಭಾರತ ದೇಶದ ಅತಿ ದೊಡ್ಡ ರಿಫೈನರಿ ಯಾವ್ದಪ್ಪ ಬಂದಾಗ ಎ ಆಪ್ಷನ್ ಕೊಟ್ಟಿದ್ದಾರ ಜಾಮ್ನಗರ, ಬಿ ಕೊಟ್ಟಿದ್ದಾರ ಪರದ್ವೀಪ ಅಂತಕ್ಕಂಥದ್ದು, ಸಿ ಕೊಟ್ಟಿದ್ದಾರ ದಿಗ್ಬೋಯ್ ಅಂತಕ್ಕಂಥದ್ದು, ಡಿ ಕೊಟ್ಟಿದ್ದಾರ ತಾಟಿಪಾಕ್ ಅಂತಕ್ಕಂಥದ್ದು ಅಲ್ವಾ. ನೋಡಿ ತಾಟಿಪಾಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಜಾಮನಗರ್ ಅಂತಕ್ಕಂಥ ನೋಡಿ, ಜಾಮ್ನಗರ್ ಅಂತಕ್ಕಂಥ ಯಾನಗರ ಹೇಳ್ರಿ? ಜಾಮ್ನಗರ್ ಅಂತಕ್ಕಂತಂದ್ರ ನಮ್ ಭಾರತ ದೇಶದ ಅತಿ ದೊಡ್ಡ ಏನ್ ಗೊತ್ತೇನ್ರಿ? ರಿಫೈನರಿ ಯಾವ್ದಪ್ಪ ಬಂದಾಗ ಜಾಮ್ನಗರ್ ಅಂತಕ್ಕಂಥದ್ದು ಅಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಎಸ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, ಗೊತ್ತೇನ್ರಿ ಸರ್? ನೋಡ್ರಿ, ಕೋಪ್ 2028 ಅದಲ್ವಾ ಸಮ್ಮೇಳನ ಎಲ್ಲಿ ನಡೆಯಿತು ನೋಡ್ರಿ? ಕೋಪ್ 2028ನೇ ಸಮ್ಮೇಳನ ಎಲ್ಲಿ ನಡೀತಪ್ಪ ಬಂದಾಗ ಎ ಕೊಟ್ಟಿದ್ದಾರೆ UAE ಕೊಟ್ಟಿದ್ದಾರೆ ಅದಲ್ವಾ, ಬಿ ಕೊಟ್ಟಿದ್ದಾರೆ US ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ UK ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ ರಷ್ಯನ್ ಕೊಟ್ಟಿದ್ದಾರೆ. ಸ್ನೇಹಿತರೆ ಗೊತ್ತಿರೋ, ಬಟ್ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಎಲ್ಲಿ ನಡೀತದೆ ಗೊತ್ತೇನ್ರಿ? UAE ನೋಡಿ ಕೇಳ್ಬೋದು ಎಕ್ಸಾಮ್ದಾಗ. ನೋಡಿ ಕೋಪ್ 28ನೇ ಸಮ್ಮೇಳನ ನಡೀತದೆ ಗೊತ್ತಿ. UAE ಅಂದ್ರೆ ಗೊತ್ತಿರ್ಬೇಕದಲ್ವಾ. UAE ಅಂದ್ರೆ ಗೊತ್ತ ಅನ್ಕೋತೀನಿ ನಿಮ್ಗ. ಯುನೈಟೆಡ್ ಏನ್ ಗೊತ್ತೇನೆ? ಯುನೈಟೆಡ್ ಅದಲ್ವಾ. ಯುನೈಟೆಡ್ ಸ್ಟೇಟ್ ಏನ್ ಗೊತ್ತೇನ್ರಿ? ಅರಬ್ ಅಂತಕ್ಕಂಥದಲ್ವಾ. ಯುನೈಟೆಡ್ ಸ್ಟೇಟ್ ಏನ್ ಗೊತ್ತೇ? ಎಮಿರೇಟ್ಸ್ ಅಂತಕ್ಕಂಥದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಯುನೈಟೆಡ್ ಏನ್ ಗೊತ್ತೇ? ಯುನೈಟೆಡ್ ಯುನೈಟೆಡ್ ಗೊತ್ತೇನ್ರಿ? UAE ಅಂತ ಬಂದಾಗ ಯುನೈಟೆಡ್ ಏನ್ ಗೊತ್ತೇನ್ರಿ? ಎ ಅದಲ್ವಾ. UAE ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥ ನೋಡೋದಲ್ವಾ. ಎಮಿರೇಟ್ಸ್ ಅಂತಕ್ಕಂಥ ಯುನೈಟೆಡ್ ಏನ್ ಗೊತ್ತೇನ್ರಿ? ಅರಬ್ ಏನ್ ಗೊತ್ತೇನ್ರಿ? ಎಮಿರೇಟ್ಸ್ ಅಂತಕ್ಕಂಥ ಯಾರೇಟ್ಸ್ ಗೊತ್ತೇನ್ರಿ? ಎಮಿರೇಟ್ಸ್ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. US ಅಂತ ಕೊಟ್ಟಿದ್ದಾರದಲ್ವಾ. US ಅಂದ್ರ ಏನ್ US ಅಂದ್ರ ಗೊತ್ತು ಅನ್ಕೋತೀನಿ ಅದಲ್ವಾ. ಯುನೈಟೆಡ್ ಸ್ಟೇಟ್ ಆಫ್ ಸರ್ ಅಮೇರಿಕಾ ಅಂತಕ್ಕಂಥ ಯಾವ್ದಾಗ ಗೊತ್ತೇನ್ರಿ? ಅಮೇರಿಕಾ ಅಂತಕ್ಕಂಥದಲ್ವಾ US ಅಂದ್ರ. ಬಟ್ ನೋಡ್ರಿ, ಅಮೆರಿಕ ರಾಜಧಾನಿ ಗೊತ್ತಲ್ಲ? ವಾಷಿಂಗ್ಟನ್ DC. ಆಮೇಲೆ UAE ಅಂತ ಬಂದಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದಲ್ವಾ. UAE ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಯಾವ್ದಪ್ಪ ಬಂದಾಗ ಅಬುಧಾಬಿ. ಅಬುಧಾಬಿ ಅಂತಕ್ಕಂಥದ್ದು ಕರೆನ್ಸಿ ಗೊತ್ತಿರ್ಬೇಕು. UAE ದಿರಾಮ್ ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ಬಂದಾಗ UK ಅಂದ್ರೆ ಗೊತ್ತಿರ್ಬೇಕು. UK ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಲಂಡನ್ ಅಂತಕ್ಕಂಥ ಯಾವ್ದು ಹೇಳ್ರಿ? ಲಂಡನ್ ಅಂತಕ್ಕಂಥದಲ್ವಾ. UK ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೋದಲ್ವಾ. ಲಂಡನ್ ಅಂತಕ್ಕಂಥ ಯಾವ್ದು ಹೇಳ್ರಿ? ಲಂಡನ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ ರಷ್ಯನ್ ಬಂದ ನಮ್ಮ ಪ್ರೀತಿಯ ಭಾರತ ದೇಶದ ಮಿತ್ರ ದೇಶ ರಷ್ಯಾದ ರಾಜಧಾನಿ ಗೊತ್ತೇನ್ರಿ? ಮಾಸ್ಕೋ ಅಂತಕ್ಕಂಥದ್ದು. ಯಾಸ್ಕೋ ಗೊತ್ತೇನ್ರಿ ಸರ್? ಮಾಸ್ಕೋ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಎಸ್ ಸರಿಯಾದ ಉತ್ತರ ಇವೇ ಆಗಿರ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗ್ಬಾರ್ದಲ್ವಾ, ಪ್ರಮುಖವಾಗಿ ಗೊತ್ತಿರ್ಲಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಈಗ ಹೋಗಮಂತ ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ಏನದರಿ ಅದಲ್ವಾ. ಎರಡನೇ ಕ್ವಶನ್ ಹೋಗಂಬರದಲ್ವಾ. ನೋಡ್ರಿ ಗೊತ್ತಿರ್ಬೇಕು, ಇಂಪಾರ್ಟೆಂಟ್ ಆಗಿರ್ತದಲ್ವಾ. ಯಾರ್ಯಾರು ವಿಡಿಯೋ ನೋಡ್ತಿರಲ್ಲ ನಿಮ್ ಫ್ರೆಂಡ್ಸ್ ಗಳಿಗೆ ಹಂಗೆ ಶೇರ್ ಮಾಡ್ರಿ. ಏನ್ ಮಾಡ್ರಿ? ಶೇರ್ ಮಾಡ್ರದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಮೂರನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮೂರನೇ ಕ್ವಶನ್ ಅದಲ್ವಾ. ನೋಡ್ರಿ, ಫೆಬ್ರವರಿ 2024ರಲ್ಲಿ ನೋಡ್ರಿ, ಫೆಬ್ರವರಿ ಏನ್ ಗೊತ್ತೇನೆ? ಫೆಬ್ರವರಿ 2024ರಲ್ಲಿ ಫೆಬ್ರವರಿ 2024ರಲ್ಲಿ ಜಾರ್ಖಂಡ್ ನ ಹೊಸ ಮುಖ್ಯಮಂತ್ರಿ ಯಾರು? ಸರ್ ಎ ಕೊಟ್ಟಿದ್ದಾರ ಶಿಬು ಸೊರೇನ್, ಬಿ ಕೊಟ್ಟಿದ್ದಾರ ಸಿಮಲ್ ಸೊರೇನ್, ಸಿ ಕೊಟ್ಟಿದ್ದಾರ ಚೊಮ್ಮು ಸೊರೇನ್ ಅಂತಕ್ಕಂಥದ್ದು, ಡಿ ಕೊಟ್ಟಿದ್ದಾರ ಚಂಪಾಯಿ ಸೊರೇನ್ ಅಂತಕ್ಕಂಥದ್ದಲ್ವಾ. ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಸ್ನೇಹಿತರೆ ಗೊತ್ತಿರ್ಲಿ. ಮೂರನೇ ಬಂದಾಗ ಯಾವ್ದಾಗಿರ್ತದೆ ಗೊತ್ತೇನ್ರಿ? ಪ್ರಮುಖವಾಗಿ ಸ್ನೇಹಿತರೆ ಗೊತ್ತಿರ್ಬೋದಲ್ವಾ. ಡಿ ಏನ್ ಗೊತ್ತೇನ? ಚಂಪಾಯಿ ಏನ್ ಗೊತ್ತೇನ್ರಿ? ಸೊರೇನ್ ಅಂತಕ್ಕಂಥ ಏನ್ ಗೊತ್ತೇನ್ರಿ? ಆನ್ಸರ್ ರೈಟ್ ಆನ್ಸರ್ ಆಗಿರುತ್ತೆ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಜಾರ್ಖಂಡ್ ನ ಮುಖ್ಯಮಂತ್ರಿ ಆಗಿದ್ರು 2024 ಅಲ್ವಾ. ಬಟ್ ಗೊತ್ತಿರ್ಲಿ ಸರ್, ಜಾರ್ಖಂಡ್ ಅಂತ ಬಂದಾಗ ಇಂಥ ಜಾರ್ಖಂಡ್ ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ?
ರಾಂಚಿ ಅಂತಕ್ಕಂತ ಯಾವ್ದು ಹೇಳ್ರಿ ರಾಂಚಿ ಅಂತಕ್ಕಂಥದ್ದು ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಇವಾಗ ಪ್ರಮುಖವಾಗಿ ಗೊತ್ತಿರ್ಲಿ ರಾಂಚಿ ಆಮೇಲೆ ಇವಾಗ ನಾವು ಬುಡಕಟ್ಟು ಜನಾಂಗ ಕೇಳಿರ್ತೀವಿ ನೋಡೋದಲ್ಲ ಬುಡಕಟ್ಟು ಜನಾಂಗ ಯಾವ ಜನಾಂಗ ಗೊತ್ತೇನು ಬುಡಕಟ್ಟು ಜನಾಂಗ ಅಂತ ಕೇಳಿರ್ತೀವಲ್ವಾ ಈ ಬುಡಕಟ್ಟು ಜನಾಂಗದ ನಾಯಕ ಯಾರು ಗೊತ್ತೇನು ಬಿರ್ಸಾ ಮುಂಡಾ ಅಂತಕ್ಕಂಥ ಯಾವ ಮುಂಡ ಗೊತ್ತೇನು ಬಿರ್ಸಾ ಮುಂಡಾ ಈ ಬಿರ್ಸಾ ಮುಂಡಾ ಅಂತಕ್ಕಂಥವ್ರದಲ್ವಾ ಇಲ್ಲೇ ಜನಿಸ್ತಾರ ನೋಡಿ ಜಾರ್ಖಂಡ್ ರಾಜ್ಯದ ರಾಂಚಿ ಜಿಲ್ಲೆ ಏನ್ ಗೊತ್ತೇನು ಉಳಿ ಹಾತು ಅಂತಕ್ಕಂಥ ಗ್ರಾಮ ಜನಿಸ್ತಾರ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಬುಡಕಟ್ಟು ಜನ ಬಗ್ಗೆ ಹೇಳಮಂತ ಬಟ್ ಗೊತ್ತಿರ್ಬೇಕು ಇವ ಸರಿಯಾದ ಉತ್ತರ ಅದಾಗಿರುತ್ತೆ ನೆಕ್ಸ್ಟ್ 4ನೇ ಕ್ವಶನ್ ಗೌತಮ್ ಬುದ್ಧರು ಕುಶಿನಗರದಲ್ಲಿ ಮಹಾಪರಿನಿರ್ವಾಣ ಹೊಂದಿದರು ಕುಶಿನಗರ ಎಲ್ಲಿದೆ ನೋಡ್ರಿ ಗೌತಮ್ ಬುದ್ಧ ಏನ್ ಗೊತ್ತೇನೆ ಪ್ರಮುಖವಾಗಿ ಮಹಾಪರಿನಿರ್ವಾಣ ಹೊಂದಿರತ್ರಿ ಇಲ್ಲಂದ್ರೆ ಕುಶಿನಗರ ಅಂದ್ರೆ ಈ ಕುಶಿನಗರ ಅಂತಕ್ಕಂಥ ನಮ್ಮ ಭಾರತ ದೇಶದ ಸರ್ ಯಾವ ರಾಜ್ಯದ ಕಂಡು ಬರ್ತದೆ ಕ್ವಶನ್ ಕೇರ್ ಯಾರು ಗೊತ್ತಿರ್ಬೇಕು ಎ ಕೊಟ್ಟಿದಾರ ಉತ್ತರ ಪ್ರದೇಶ ಕೊಟ್ಟಿದಾರ ಯಾವ್ದು ಕೊಟ್ಟಿರ ಹೇಳ್ರಿ ಉತ್ತರ ಪ್ರದೇಶ ಕೊಟ್ಟಿದಾರ ಅದಲ್ವಾ ನೆಕ್ಸ್ಟ್ ಬಿ ಕೊಟ್ಟಿದಾರ ಮಹಾರಾಷ್ಟ್ರ ಕೊಟ್ಟಿದಾರ ಸಿ ಬಿಹಾರ್ ಕೊಟ್ಟಿದಾರ ಡಿ ನೇಪಾಳ ಇಂಥವೆಲ್ಲ ಹಾಕ್ತಾರ ಹುಡುಗರು ಅದಲ್ವಾ ಯಾವ್ದು ಗೊತ್ತಿನ ಉತ್ತರ ಪ್ರದೇಶ ಅಂತಕ್ಕಂಥದಲ್ವಾ ನೋಡಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದಾಗ ಉತ್ತರ ಪ್ರದೇಶ ಅಂತಕ್ಕಂಥ ಯಾವ ಪ್ರದೇಶ ಉತ್ತರ ಪ್ರದೇಶ ಅಂದ್ರೆ ನೋಡ್ರಿ ಕುಶಿನಗರ ಕನ್ನಡದಲ್ಲಿ ಗೊತ್ತು ಉತ್ತರ ಪ್ರದೇಶ ಸರ್ ಇಂತ ಉತ್ತರ ಪ್ರದೇಶ ಬಂದಾಗ ಸರ್ ರಾಜಧಾನಿ ಗೊತ್ತ ನನ್ ಗೊತ್ತಿಲ್ರಿ ಯಾವ್ದು ಹೇಳ್ರಿ ಸರ್ ಲಕ್ನೋ ಅಂತಕ್ಕಂಥ ನೋಡಿ ಯಾವ್ದು ಹೇಳ್ರಿ ಲಕ್ನೋ ಅಂತಕ್ಕಂಥದ್ದು ಅದಲ್ವಾ ನೋಡ್ರಿ ನಮ್ ಭಾರತ ದೇಶದ ನೋಡ್ರಿ ಸರ್ ನಮ್ ಭಾರತ ದೇಶದಾಗ ಅತಿ ಹೆಚ್ಚಿನ ಗೊತ್ತೇನ್ರಿ ಅತಿ ಹೆಚ್ಚು ಸರ್ ಜನಸಂಖ್ಯೆ ಯಾವ ಸಂಖ್ಯೆ ಗೊತ್ತೇನ್ರಿ ಸರ್ ಜನಸಂಖ್ಯೆ ಹೊಂದಿರುವ ಸರ್ ರಾಜ್ಯದ ಬಂದಾಗ ಉತ್ತರ ಪ್ರದೇಶ ರೀ ಸರ್ ನಂತರ ಬಂದಾಗ ಏನ್ ಗೊತ್ತೇನ ಭಾರತ ದೇಶದಾಗ ಅತಿ ಹೆಚ್ಚು ಏನ್ ಗೊತ್ತೇನ್ರಿ ಸರ್ ಕಬ್ಬು ಬೆಳೆಯುವ ರಾಜ್ಯ ಏನ್ ಗೊತ್ತೇನ್ರಿ ಕಬ್ಬು ಬೆಳೆಯುವ ರಾಜ್ಯದ ಬಂದಾಗ ಯಾವ ಹೇಳ್ರಿ ಉತ್ತರ ಪ್ರದೇಶ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಮತ್ ನಮ್ ಭಾರತ ದೇಶದ ಗೊತ್ತೇನ್ ಭಾರತ ದೇಶದ ಅತಿ ಹೆಚ್ಚು ಏನ್ ಗೊತ್ತೇನ್ರಿ ಏಕದಳ ಯಾವ ದಳ ಹೇಳ್ರಿ ಏಕದಳ ಧಾನ್ಯ ಬೆಳೆಯುವ ರಾಜ್ಯದ ಬಂದಾಗ ಉತ್ತರ ಪ್ರದೇಶ ಅಂತಕ್ಕಂಥದ್ದು ಅದಲ್ವಾ ಸ್ನೇಹಿತರೆ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ ಇಂತ ಉತ್ತರ ಪ್ರದೇಶದ ನೋಡ್ರಿ ಇದೇ ಇಲ್ಲಿ ಉತ್ತರ ಪ್ರದೇಶ ಏನ್ ಗೊತ್ತೇನ್ರಿ ಸಾರನಾಥ್ ಅಂತಕ್ಕಂಥ ಬರ್ತಾರ ಅಂತ ಗೊತ್ತೇನ್ ಸಾರನಾಥ ಸರ್ ಜಿಂಕೆವನ್ ಅಂತಕ್ಕಂಥ ಏನ್ ಮಾಡ್ತಾರೆ ಗೊತ್ತೇನ್ ಗೌತಮ್ ಬುದ್ಧರು ತಮ್ಮ ಪ್ರಥಮ ಪ್ರವಚನ ಏನ್ ಗೊತ್ತೇನ್ ಬೋಧನೆ ಅಂತಕ್ಕಂಥ ಮಾಡ್ತಾರ ನೋಡ್ರಿ ಅದಲ್ವಾ ಗೌತಮ್ ಬುದ್ಧರು ಈ ಗೌತಮ್ ಬುದ್ಧರ ಮೊದಲ ಹೆಸರು ಗೊತ್ತೇನ್ರಿ ಸಿದ್ಧಾರ್ಥ ಆಗಿತ್ತು ನೋಡ್ರಿ ಹೇಳ್ರಿ ಸಿದ್ಧಾರ್ಥ ಅಂತಕ್ಕಂಥದಲ್ವಾ ನೋಡ್ರಿ ಸಿದ್ಧಾರ್ಥ ಅಂತಕ್ಕಂಥ ಗೌತಮ್ ಬುದ್ಧರ ಮೊದಲ ಹೆಸರು ಸಿದ್ಧಾರ್ಥ ಅಂತಕ್ಕಂಥದ್ದು ಇರ್ಲಿ ನೆಕ್ಸ್ಟ್ ಬಂದಾಗ ಇಲ್ಲಿ ಮಹಾರಾಷ್ಟ್ರ ಕೊಟ್ಟಿದಾರ ಮಹಾರಾಷ್ಟ್ರ ರಾಜಧಾನಿ ಯಾವ್ದಾಗ ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ ಮುಂಬೈ ಯಾವ ನೋಡ್ರಿ ಮಹಾರಾಷ್ಟ್ರ ರಾಜಧಾನಿ ಬಂದಾಗ ಮುಂಬೈ ಇದಾರಿ ಅದಲ್ವಾ ಮುಂಬೈ ಗೊತ್ತಿರ್ಬೇಕು ಸ್ನೇಹಿತರೆ ಗೊತ್ತಿರ ನಮ್ಮ ಭಾರತ ದೇಶದಾಗೆ ಅತಿ ಹೆಚ್ಚಿನ ಗೊತ್ತೇನ್ರಿ ಯಾವ ಮಣ್ಣು ಗೊತ್ತೇನ್ರಿ ಕಪ್ಪು ಮಣ್ಣು ಯಾವ ಮಣ್ಣು ಗೊತ್ತೇನ್ರಿ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಸರ್ ರಾಜ್ಯನ್ ಬಂದಾಗ ಯಾವ್ದಾಗ ಗೊತ್ತೇನ್ರಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಅದಲ್ವಾ ಗೊತ್ತಿರ್ಲಿ ಆಮೇಲೆ ಬ್ಯಾಂಕು ಬರ್ತಾವ ನೋಡ್ರಿ ಇವಾಗ RBI ಆಗಿರ್ಬೋದು ಸರ್ ನಂತರ ಬಂದಾಗ SBI ಆಗಿರ್ಬೋದು ಎಲ್ಲ ಕೇಂದ್ರ ಕಚೇರಿ ಬರ್ತದೆ ಗೊತ್ತೇನ್ರಿ ಇದೆ ಮಹಾರಾಷ್ಟ್ರದ ಮುಂಬೈದಾಗ ಅದಲ್ವಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೆಕ್ಸ್ಟ್ ಬಿಹಾರ ರಾಜಧಾನಿ ಗೊತ್ತೇನ್ರಿ ಸರ್ ಪಾಟ್ನಾ ಅಂತಕ್ಕಂಥದಲ್ವಾ ಪಾಟ್ನಾ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ ಅದಲ್ವಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನಮ್ ಭಾರತ ಈಗ ನೋಡ್ರಿ ಬಿಹಾರದ ಬಂದಾಗ ಸರ್ ಬಿಹಾರದ ಕಣ್ಣಿ ನದಿ ಗೊತ್ತ ಅನ್ಕೋತೀನಿ ಯಾವ್ದು ಹೇಳ್ರಿ ಕೋಶಿ ನದಿ ಅಂತಕ್ಕಂಥ ಕೋಶಿ ಅಂತಕ್ಕಂಥದ್ದು ಮೇಲೆ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಸರ್ ನಳಂದ ಆಗಿರ್ಬೋದು ತಕ್ಷಶಿಲ ಆಗಿರ್ಬೋದಲ್ಲ ನಳಂದ ಆಗಿರ್ಬೋದು ತಕ್ಷಶಿಲ ಆಗಿರ್ಬೋದು ವಿಕ್ರಮಶಿಲ ವಿಶ್ವವಿದ್ಯಾಲಯ ಕಂಡುಬರೋ ಇದೇ ಬಿಹಾರ ರಾಜ್ಯ ಸ್ನೇಹಿತರೆ ರಾಜ್ಯ ಗೊತ್ತೇನ್ ಬಿಹಾರ ರಾಜ್ಯ ಅಂತಕ್ಕಂಥದ್ದು ಅದಲ್ವಾ ಇರ್ಲಿ ಸರ್ ನೆಕ್ಸ್ಟ್ ಬಂದಾಗ ನೇಪಾಳ ಯಾವ್ದು ನೇಪಾಳ ದೇಶದ ನೋಡ್ರಿ ನೇಪಾಳದ ರಾಜಧಾನಿ ಯಾವ್ದು ಹೇಳ್ರಿ ಸರ್ ಕಠ್ಮಂಡು ಅಂತಕ್ಕಂಥ ನೇಪಾಳ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ ಕಠ್ಮಂಡು ಅಂತಕ್ಕಂಥದ್ದು ಕರೆನ್ಸಿ ಗೊತ್ತಿರ್ಬೇಕು ಸರ್ ಯಾವ್ದಾಗ ಗೊತ್ತೇನ್ರಿ ನೇಪಾಳದ ರೂಪಾಯಿ ಯಾವ ರೂಪಾಯಿ ಗೊತ್ತೇನ್ರಿ ಸರ್ ನೇಪಾಳದ ರೂಪಾಯಿ ಅಂತಕ್ಕಂಥದ್ದೆಲ್ಲ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಆಮೇಲೆ ಈ ಬಿಹಾರ್ ಮತ್ತು ನೇಪಾಳ ಅಲ್ರಿ ಇವಾಗ ನಮ್ ಭಾರತ ದೇಶ ಮತ್ತೇನ್ ಗೊತ್ತೇನ್ರಿ ನೇಪಾಳ ಅಂದ್ರ ಸರ್ ವಿದೇಶದಲ್ಲಿ ಹೋಗೋ ಸಹಭಾಗಿತ್ವ ಹೊಂದಿರ ಏಕೈಕ ಒಂದ್ ಜಲ ವಿದ್ಯುತ್ ಸ್ಥಾವರ ಕಂಡು ಬರ್ತದೆ ಯಾವ್ದಾಗ ಗೊತ್ತೇನ್ರಿ ಕೋಸಿ ಜಲ ವಿದ್ಯುತ್ ಸ್ಥಾವರ ಅಂತಕ್ಕಂಥ ನೋಡಿ ಕೋಸಿ ಜಲ ವಿದ್ಯುತ್ ಸ್ಥಾವರ ಇದು ಯಾವ ದೇಶ ಗೊತ್ತೇನೆ ಭಾರತ ಮತ್ತೇನ್ ಗೊತ್ತ ಪಕ್ಕದ ನೇಪಾಳ ಹೇಳ್ರಿ ನೇಪಾಳ ಅಂತಕ್ಕಂಥದ್ದು ಅದಲ್ವಾ ಇರ್ಲಿ ಸೊ ನೆಕ್ಸ್ಟ್ ಕ್ವಶನ್ ಹೋಗ್ಬರ 5ನೇ ಕ್ವಶನ್ ಕೊಟ್ಟಿರ ನೋಡ್ರಿ ಭಾರತದಲ್ಲಿ ರಾಷ್ಟ್ರೀಯ ನೋಡ್ರಿ ಸೇನಾ ದಿನ ಸ್ನೇಹಿತರೆ ಗೊತ್ತಿರ್ಲಿ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ ಇವಾಗ ಒಟ್ಟು ಸೇನೆಗೆ ಸಂಬಂಧಪಟ್ಟ ಕ್ವಶನ್ಗಳು ಹಂಗೆ ಯಾವಾಗ ಕೇಳ್ತಿರ್ತಾರದಲ್ವಾ ಈಗ ನೋಡ್ರಿ ಭಾರತ ದೇಶದಲ್ಲಿ ರಾಷ್ಟ್ರೀಯ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಕ್ವಶನ್ ಕೇರ್ ಅದಲ್ವಾ ಬಟ್ ನಿಮ್ಗೆ ಗೊತ್ತದ ಸೇನಾ ದಿನ ಅಂತ ಬಂದಾಗ ಇಲ್ಲಿ ನೋಡ್ರಿ ಆಪ್ಷನ್ ಕೊಟ್ಟಿದ್ದಾರೆ ಎ 12 ಡಿಸೆಂಬರ್ ಬಿ 15 ಜನವರಿ ಸಿ 12 ನವೆಂಬರ್ ಡಿ 15 ಜುಲೈ ಸ್ನೇಹಿತರೆ ಗೊತ್ತಿರ್ಬೇಕು ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ ಸರ್ ಬಿ ಆಗಿರುತ್ತೆ ನೋಡ್ರಿ 15 ಜನವರಿ ಏನ್ ಮಾಡ್ತಾರ ಗೊತ್ತೇನ್ರಿ ರಾಷ್ಟ್ರೀಯ ಏನ್ ಗೊತ್ತೇನ್ರಿ ಸೇನಾ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರ ಅಥವಾ ಏನ್ ಗೊತ್ತೇನ್ರಿ ಸರ್ ಆರ್ಮಿ ಡೇ ಅಂತಕ್ಕಂಥ ಯಾವ ಆರ್ಮಿ ಡೇ ಅಥವಾ ಭಾರತೀಯ ಸೇನಾ ದಿನ ಅಂತಕ್ಕಂಥದ್ದು ಅದಲ್ವಾ
ಸೊ ಭಾರತೀಯ ಸೇನಾ ದಿನ ಅಂತ ಇಲ್ಲಿ ನೋಡಿ ಹೆಂಗ ಭಾರತೀಯ ಸೇನಾ ದಿನ ಅಥವಾ ಹೆಂಗ್ ಕ್ವಶನ್ ಕೇಳ ರಾಷ್ಟ್ರೀಯ ಸೇನಾ ದಿನ. ಭಾರತೀಯ ಸೇನಾ ದಿನ ಅಂದ್ರನು ಒಂದೇ, ರಾಷ್ಟ್ರೀಯ ಸೇನಾ ದಿನ ಅಂದ್ರನು ಒಂದೇ ಅದಲ್ವಾ, ಆರ್ಮಿ ಡೇ ಅಂದ್ರನು ಒಂದೇ. ಯಾವಾಗ ಆಚರಣೆ ಮಾಡೋದು? ಜನವರಿ 15ಕ್ಕೆ ಸ್ನೇಹಿತರೆ. ಜನವರಿ 15ಕ್ಕೆ ಯಾಕೆ ಗೊತ್ತೇನ್ರಿ? ಏನಾಗಿರುತ್ತೆ ಗೊತ್ತೇನ್ರಿ ಸರ್? 1949 ಜನವರಿ ಏನ್ ಗೊತ್ತೇನ್ರಿ? ಜನವರಿ ಸರ್ 15ಕ್ಕೆ ಏನ್ ಜನವರಿ 15ಕ್ಕೆ ಏನ್ ಗೊತ್ತೇನ್ರಿ? ಜನರಲ್ ಕಾರ್ಯಪ್ಪ ಅಂತಕ್ಕಂಥ ಯಾರಿಗೂ ಜನರಲ್ ಏನ್ ಗೊತ್ತೇನ್ರಿ? ಕಾರ್ಯಪ್ಪ ಅಂತಕ್ಕಂಥ ಏನ್ ಮಾಡ್ತಾರ ಗೊತ್ತೇನ್ರಿ? ನಮ್ ಭಾರತೀಯ ಏನ್ ಗೊತ್ತೇನ್ರಿ? ಭೂಸೇನೆ. ಯಾವ ಸೇನೆ ಗೊತ್ತೇನ್? ಭೂಸೇನೆಯ ಸರ್ ಭಾರತದ ಮೊದಲೇನ್ ಗೊತ್ತೇನ್ರಿ? ಮುಖ್ಯಸ್ಥರಾಗಿ ನೇಮಕ ಅಂದ್ರೆ ಮುಂಚೆನೂ ಇದ್ರು, ಅಂದ್ರೆ ಬ್ರಿಟಿಷರ್ ಸೇರಿದ್ದಾರೆ. ಅಂದ್ರ ನಮ್ ಭಾರತೀಯನ್ ಗೊತ್ತೇನ್ರಿ? ಭೂಸೇನೆ ಅದಲ್ವಾ ಅಥವಾ ಭೂಪಡೆ ಅದ ನೋಡ್ರಿ. ಈ ಭೂಪಡೆ ಏನ್ ಗೊತ್ತೇನ್? ನಮ್ಮ ಭಾರತ ದೇಶದ ಸರ್ ಮೊಟ್ಟ ಮೊದಲು ಏನ್ ಗೊತ್ತೇನ್ರಿ? ಮುಖ್ಯಸ್ಥರಾಗಿ ಭಾರತ ದೇಶದ ಮೊಟ್ಟ ಮೊದಲು ಮುಖ್ಯಸ್ಥರಾಗಿ ನೇಮಕ ಆಗ್ತಾರ 1949 ಜನವರಿ 15ಕ್ಕೆ ರೀ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್? ಪ್ರತಿ ವರ್ಷ ಜನವರಿ 15ಕ್ಕ ಏನ್ ಆಚರಣೆ ಮಾಡ್ತಾರೆ ಗೊತ್ತೇನ್? ಭಾರತೀಯ ಸೇನಾ ದಿನ ಅಂತಕ್ಕಂಥದ್ದು ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನಮ್ಮ ಭಾರತ ದೇಶ ಶಸ್ತ್ರ ಪಡೆಗಳ ಮೂಲ ಬರ್ತಾವ ನೋಡ್ರಿ. ವಾಯುಪಡೆ, ಭೂಪಡೆ, ನೌಕಾಪಡೆ ಅಂತಕ್ಕಂಥ ಇವು ಪಡೆಗಳ ಬಗ್ಗೆ ಸಪರೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ ಅದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಎಸ್ ನೆಕ್ಸ್ಟ್ ಕ್ವಶನ್ ಬರ್ರಿ. ಯಾವ್ದು ಹೇಳ್ರಿ? 6ನೇ ಕ್ವಶನ್ ನೋಡ್ರಿ. 2011ರ ಜನಗಣತಿಯ ಪ್ರಕಾರ ಕೆಳಗಿನ ರಾಜ್ಯಗಳಲ್ಲಿ ಯಾವ ರಾಜ್ಯದ ಜನಸಂಖ್ಯೆ ಹೆಚ್ಚು? ನೀವು ಆವಾಗ್ಲೇ ಹೇಳಿದೆ ಅಲ್ವಾ. ನೋಡ್ರಿ, ಎ ಕೊಟ್ಟಿದಾರ, ಬಿ ತಮಿಳ್ನಾಡು ಕೊಟ್ಟಿದಾರ, ಸಿ ಉತ್ತರ ಪ್ರದೇಶ ಕೊಟ್ಟಿದಾರ, ಡಿ ಏನ್ ಗೊತ್ತೇನ್ರಿ? ಮಹಾರಾಷ್ಟ್ರ ಕೊಟ್ಟಿದಾರ. ಗೊತ್ತಿರೋ ಸರಿಯಾದ ಉತ್ತರ ಯಾವ್ದು ಗೊತ್ತೇನು? ಉತ್ತರ ಪ್ರದೇಶ. ಯಾವ ಪ್ರದೇಶ? ಉತ್ತರ ಪ್ರದೇಶ ರೀ. ಸರ್ ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಗೊತ್ತೇನ್ರಿ? ಜನಸಂಖ್ಯೆ. ಯಾವ ಸಂಖ್ಯೆ ಗೊತ್ತೇನ್ರಿ? ಜನಸಂಖ್ಯೆ ಹೊಂದಿರುವ ರಾಜ್ಯ ಬಂದಾಗ ಉತ್ತರ ಪ್ರದೇಶದ ನೋಡ್ರಿ. ಸರ್ ನೋಡ್ರಿ, ವಿಸ್ತೀರ್ಣ ಬಂದ ನೋಡ್ರಿ ನಮ್ಮ ಭಾರತ ದೇಶದ ಅತಿ ಹೆಚ್ಚಿನ ಗೊತ್ತೇನ್ರಿ? ಸರ್ ವಿಸ್ತೀರ್ಣ ಹೊಂದಿರುವ ರಾಜ್ಯ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕಾರ ರಾಜಸ್ಥಾನ. ಯಾವ ಸ್ಥಾನ? ರಾಜಸ್ಥಾನ ಅಂತಕ್ಕಂಥದ್ರಿ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಜನಸಂಖ್ಯೆ ಕುರಿತು ಅಧ್ಯಯನ ಮಾಡೋದಕ್ಕ ಸರ್ ಏನಂತ ಕರೀತಾರ ಗೊತ್ತೇನ್ರಿ? ಡೆಮೋಗ್ರಫಿ ಅಂತ ಕರೀತಾರ. ಯಾವ ಗ್ರಫಿ ಗೊತ್ತೇನ್ರಿ? ಡೆಮೋಗ್ರಫಿ ಅಂತ ಕರೀತಾರ ನೋಡಿ, ಗೊತ್ತಿರ್ಲಿ. ಸರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಬಂದಾಗ ಸರ್ ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ದೇಶ. ಯಾವ ದೇಶ? ಭಾರತ ದೇಶ ಅಂತಕ್ಕಂಥದ್ರಿ ಅದಲ್ವಾ. ನಂತರ ಬಂದಾಗ ನೋಡ್ರಿ, ಇಲ್ಲಿ ಬಿಹಾರ್ ಅವಾಗ ಹೇಳಿದ್ರೆ ರಾಜಧಾನಿ ಪಾಟ್ನಾ ಅಂತಕ್ಕಂಥದ್ದು. ತಮಿಳ್ನಾಡು ಯಾವ್ದು ಹೇಳ್ರಿ? ಚೆನ್ನೈ ಅಂತಕ್ಕಂಥದ್ದು. ಚೆನ್ನೈ. ಸರ್ ಮಹಾರಾಷ್ಟ್ರ ರಾಜಧಾನಿ ಮುಂಬೈ. ಮುಂಬೈ ಅಂತಕ್ಕಂಥದ್ದು ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬರೋದಲ್ವಾ. 7ನೇ ಕ್ವಶನ್ ಹೋಗಮಂತ. ಎಷ್ಟನೇ ಕ್ವಶನ್ ಗೊತ್ತಿಲ್ಲ? 7ನೇ ಕ್ವಶನ್. 7ನೇ ಕ್ವಶನ್ ನಂಬರ್ ಅದಲ್ವಾ. ನೋಡ್ರಿ, ಸಂವಿಧಾನದ 12ರಿಂದ ನೋಡ್ರಿ ಸರ್ ಕೇಳ್ತಿರ್ತಾರ ನೋಡ್ರಿ. ಪಾಲಿಟಿ ಬತ್ ನೋಡ್ರಿ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು ಸಂವಿಧಾನದ 12ರಿಂದ ಗೊತ್ತಿ 35ನೇ ವಿಧಿಗಳು ಯಾವುದನ್ನು ಏನ್ ಗೊತ್ತೇನೆ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ ಅದಲ್ವಾ. ಬಟ್ ನೋಡ್ರಿ, ಇಲ್ಲಿ ಎ ಕೊಟ್ಟಿದಾರ ಪಂಚಾಯತ್ ರಾಜ್, ಬಿ ಪೌರತ್ವ, ಸಿ ಮೂಲ ಕರ್ತವ್ಯ, ಡಿ ಏನ್ ಗೊತ್ತೇನ್ರಿ? ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದಾರ ಅದಲ್ವಾ. ನೋಡ್ರಿ, ಬಟ್ ಸರಿಯಾದ ಉತ್ತರ ಗೊತ್ತೇನಿದು? ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟದ ನೋಡೋಕೆ ಗೊತ್ತೇನ್ರಿ? ಮೂಲಭೂತ ಹಕ್ಕುಗಳು ಎಲ್ಲಿ ಸಂಬಂಧಪಟ್ಟ ಹೇಳ್ರಿ? ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟದ ಗೊತ್ತಿರ್ಲಿ. ಸರ್ ಕೇಳ್ತಿರ್ತ ಪಂಚಾಯತ್ ರಾಜ್ ಬರಂಗಿಲ್ಲ, ಪೌರತ್ವ ಬರಂಗಿಲ್ಲ, ಮೂಲಭೂತ ಕರ್ತವ್ಯಗಳಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟದ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಕೋಲಾರದ ಚಿನ್ನದ ಗಣಿ ಎಲ್ಲಿದೆ? ನೋಡ್ರಿ, ಕೋಲಾರದ ಚಿನ್ನದ ಗಣಿ ಎಲ್ಲಿದೆ? ಆಪ್ಷನ್ ಕೊಟ್ಟಿದಾರ ಮಧ್ಯಪ್ರದೇಶ, ಬಿ ಕೊಟ್ಟಿದಾರ ಆಂಧ್ರ ಪ್ರದೇಶ, ಸಿ ಕೊಟ್ಟಿದಾರ ತಮಿಳುನಾಡು ಅದಲ್ವಾ. ಸರ್ ಡಿ ಕೊಟ್ಟಿದಾರ ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ, ಸರಿಯಾದ ಉತ್ತರ ನೋಡ್ರಿ ನಿಮ್ಗೆ ಗೊತ್ತಿದೆ ಅನ್ಕೋತೇನ್ರಿ. ಸರ್ ನೋಡ್ರಿ, ಕೋಲಾರದ ಏನ್ ಗೊತ್ತೇನ್ರಿ? ಚಿನ್ನದ ಗಣಿ. ಕೋಲಾರ ಅಂತಂದ್ರೆ ನಮ್ ಕರ್ನಾಟಕ ರೀ ಸ್ನೇಹಿತರೆ ಅದಲ್ವಾ. ಇವಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಇವಾಗ ಕೋಲಾರ ಅಂತಕ್ಕಂಥದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ. ಇವಾಗ ಈ ಕೋಲಾರದ ಚಿನ್ನದ ಗಣಿ ಅಂತಕ್ಕಂಥ ಬರ್ತದೆ ಗೊತ್ತೇನು? ಸರಿಯಾದ ಉತ್ತರ ನೋಡ್ರಿ ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ ಅಂತಕ್ಕಂಥ. ಕರ್ನಾಟಕ ಅದಲ್ವಾ. ಕರ್ನಾಟಕ ಐತಿ ನೋಡ್ರಿ, ಗೊತ್ತಿರ್ಬೇಕು. ಕೋಲಾರ ಈಗ ಶಾರ್ಟ್ಕಟ್ಲೆ KGF ಅಂತ ಕರೀತಾರೆ. ಯಾಜಪ್ ಹೇಳ್ರಿ? KGF ಅದಲ್ವಾ. ನೋಡ್ರಿ, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತಕ್ಕಂಥ. ನೋಡ್ರಿ, ಕೋಲಾರ ಏನ್ ಗೊತ್ತೇನ್ರಿ? ಸರ್ ಗೋಲ್ಡ್ ಫೀಲ್ಡ್ ಅಂತಕ್ಕಂಥ ಸ್ನೇಹಿತರೆ ಗೊತ್ತಿರ್ಬೇಕು. ಚಿನ್ನ ಬಂದಾಗ ಚಿನ್ನ ನೋಡ್ರಿ ಅನ್ಕೋತೀನಿ. ನೋಡ್ರಲ್ಲ ಚಿನ್ನ ಹೆಂಗಿರುತ್ತೆ ಗೊತ್ತೇನೆ? ಸೇಮ್ ಚಿನ್ನ ಹೆಂಗಿರುತ್ತೆ ನೋಡ್ರಿ ಅದಲ್ವಾ. ನೋಡ್ರಿ, ಚಿನ್ನಕ್ ಇಂಗ್ಲಿಷ್ ದಾಗ ಗೋಲ್ಡ್ ಅಂತ ಕರೀತಾರ, ಲ್ಯಾಟಿನ್ ಭಾಷೆ ಕರೀತಾರ ಗೊತ್ತೇನ್ರಿ? ಅರ್ರಮ್ ಅಂತ ಕರೀತಾರ ಗೊತ್ತೇನ್ರಿ? ಸರ್ ಅರ್ರಮ್ ಅಂತ ಕರೀತಾರ ನೋಡೋದಲ್ವಾ. ಹೀಗಾಗಿ ಚಿನ್ನವನ್ನು ಸೂಚಿ ಸಂಕೇತ ಯಾವ್ದು ಗೊತ್ತೇನ್ರಿ? AU ಅಂತಕ್ಕಂಥದ್ರಿ ಅದಲ್ವಾ. ಶುದ್ಧವಾದ ಚಿನ್ನ ಬಂದಾಗ ಕ್ಯಾರೆಟ್ ಗೊತ್ತೇನ್ರಿ? ಕ್ಯಾರೆಟ್ ಅಂತಕ್ಕಂಥದ್ದು. ಸರ್ ಅತಿ ಶುದ್ಧವಾದ ಚಿನ್ನ ಬಂದಾಗ ನೋಡ್ರಿ 24 ಕ್ಯಾರೆಟ್. ಯಾವ ಕ್ಯಾರೆಟ್? 24 ಕ್ಯಾರೆಟ್. ಸರ್ ಒಡವೆ ಚಿನ್ನ ಬಂದಾಗ 22 ಕ್ಯಾರೆಟ್ ರೀ. ಸರ್ ನಂತರ ಉಮಾಗೋಲ್ಡ್ ಬಂದಾಗ 16 ಕ್ಯಾರೆಟ್. ಯಾಕೆ 16 ಕ್ಯಾರೆಟ್ ರೀ? ಸರ್ ನಂತರ ಬಂದಾಗ ಮೂರ್ಖರ ಚಿನ್ನ ಬಂದಾಗ ಗೊತ್ತಿರ್ಬೇಕು ಯಾವಾಗ ಗೊತ್ತೇನ್ರಿ? ಪೈರೈಟ್ಸ್. ಯಾರೈಟ್ಸ್ ಗೊತ್ತೇನ್ರಿ? ಪೈರೈಟ್ಸ್ ಅಂತಕ್ಕಂಥ ಗೊತ್ತಿರ್ಲಿ. ಆಮೇಲೆ ಈ ಚಿನ್ನದ ಅಲ್ವಾ, ಚಿನ್ನಕ್ಕೆ ಏನ್ ಕರೀತಾರ ಗೊತ್ತೇನ್ರಿ?
ಸರ್ ನೋಬೆಲ್ ಲೋಹ ಅಂತ ಕರೀತಾರ ನೋಡ್ರಿ. ಯಾವ ಲೋಹ ಗೊತ್ತೇನ್ರಿ? ನೋಬೆಲ್ ಲೋಹ. ನೋಡಿ ಸ್ನೇಹಿತರೆ, ಗೊತ್ತಿರ್ಬೇಕು, ಚಿನ್ನಕ್ಕಿಂತ ಕರೀತಾರ, ನೋಬೆಲ್ ಲೋಹ ಅಂತ ಕರೀತಾರ. ಸರ್ ಯಾಕೆ ಗೊತ್ತೇನ್ರಿ? ಯಾವ್ದು ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ? ತುಕ್ ಇಡಂಗಿಲ್ಲಲ್ವಾ, ರೆಸ್ಟ್ ಇಡಂಗಿಲ್ಲ ನೋಡ್ರಿ, ಅಂತದಕ್ ನೋಬೆಲ್ ಲೋಹ ಅಂತ ಕರೀತಾರ ಸ್ನೇಹಿತರೆ, ಅದಲ್ವಾ? ಗೊತ್ತಿರ್ಲಿ. ಕಿಲ್ಲ ಬರ್ತೀನಿ. ಮಧ್ಯಪ್ರದೇಶ ರಾಜಧಾನಿ ಗೊತ್ತೀನಿ, ಯಾವ್ದು ಹೇಳ್ರಿ? ಭೂಪಾಲ್. ಯಾಪಾಲ್. ಭೂಪಾಲ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯದವ್ರಿ. ನೆಕ್ಸ್ಟ್ ಯಾವ್ದಾಗ ಗೊತ್ತೇನ್ರಿ? ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಅಮರಾವತಿ ಅಂತಕ್ಕಂಥದ್ದು. ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿಧಿ ಗೊತ್ತಿರ್ಬೇಕು, 371. ಸರ್ ನೋಡ್ರಿ ಡಿ ಅಂತಕ್ಕಂಥದ್ದು, ಅದಲ್ವಾ? ನಂತರ ಬಂದಾಗ ಸರ್ ಯಾವ್ದು? ತಮಿಳ್ನಾಡು ರಾಜಧಾನಿ ಗೊತ್ತೇನ್ರಿ? ಚೆನ್ನೈ. ಗೊತ್ತೇನ್ರಿ? ಚೆನ್ನೈ ಅಂತಕ್ಕಂಥದ್ದು. ಡಿ ಅಂತ ಬಂದಾಗ ನಮ್ಮ ಕರ್ನಾಟಕ, ನಮ್ಮ ಪ್ರೀತಿಯ ಕರ್ನಾಟಕ ರಾಜಧಾನಿ ಬೆಂಗಳೂರು. ಯಾವ ಗೊತ್ತೇನ್ರಿ? ಬೆಂಗಳೂರು ಅಂತಕ್ಕಂಥದ್ದು, ಅದಲ್ವಾ? ಇರ್ಲಿ, ಬಟ್ ಗೊತ್ತಿರ್ಬೇಕು, ಕೋಲಾರದ ಚಿನ್ನಗಣಿ ಎಲ್ಲಿ ಬರ್ತದೆ ಗೊತ್ತೇನ್ರಿ? ಸರ್ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯ ಎಲ್ಲಿ ಗೊತ್ತೇನ್ರಿ? ಕರ್ನಾಟಕದಲ್ವಾ? ನೆಕ್ಸ್ಟ್ ಕ್ವಶನ್ ಬರೋದಲ್ವಾ? 9ನೇ ಕ್ವಶನ್ ನೋಡಿ ಸ್ನೇಹಿತರೆ, ಗೊತ್ತಿರೋ 9ನೇ ಕ್ವಶನ್ ಏನ್ ಕೇಳಿದಾರಪ್ಪ ಬಂದಾಗ, ಭಾರತದ ಉಪರಾಷ್ಟ್ರಪತಿ ಯಾರಂತ ಕ್ವಶನ್ ಕೇಳದಲ್ವಾ? ಈಗಿದ್ದವ್ರಲ್ಲ 2024 ಕ್ವಶನ್ ಪೇಪರ್, ಈಗ ಬೇರೆದವ್ರ ಅದಲ್ವಾ? ಅವಾಗಿದ್ದವ್ರು ಕೇಳೋರಿ. ಭಾರತದ ಕರೆಂಟ್ ಅಫೇರ್ಸ್ ಅಂತ ನೋಡ್ರಿ. ಭಾರತದ ಉಪರಾಷ್ಟ್ರಪತಿ ಅಂತ ನಜ್ಮಾ ಹೆಪ್ತುಲ್ಲಾ, ಹಮೀದ್ ಅನ್ಸಾರಿ, ಜಗದೀಪ್ ಧನ್ಕರ್ ಆಗಬೇಕಾಗಿತ್ತು ಆಕ್ಚುಲಿ, ರಾಮನಾಥ್ ಕೋವಿಂದ್. ಅವಾಗ ಯಾರಿದ್ದಾರ ಗೊತ್ತೇನ್ರಿ? ಅವಾಗ ಯಾರಿದ್ದಾರಪ್ಪ ಬಂದಾಗ 24 ನೋಡ್ರಿ, ಯಾರು ಇರ್ತಾರಪ್ಪ ಬಂದಾಗ ಜಗದೀಪ್ ಧನ್ಕರ್ ಅವರು ಇದ್ದರು. ಜಗದೀಪ್ ಧನ್ಕರ್ ಅವರು ಇದ್ದರು. ಬಟ್ ಪ್ರೆಸೆಂಟ್ ಯಾರ ಗೊತ್ತೇನ್ರಿ? 2026 ಏನ್ ಗೊತ್ತೇನ್ರಿ? ಉಪರಾಷ್ಟ್ರಪತಿ ವಾಯ್ಸ್ ಏನ್ ಗೊತ್ತೇನ್ರಿ? ಪ್ರೆಸಿಡೆಂಟ್ ಯಾರಪ್ಪ ಬಂದಾಗ ಸಿಪಿ ಏನ್ ಗೊತ್ತೇನ್ರಿ? ಸಿಪಿ ರಾಧಾಕೃಷ್ಣನ್ ಅಂತಕ್ಕಂಥ ನೋಡಿ. ಸಿಪಿ ಏನ್ ಗೊತ್ತೇನ್ರಿ? ರಾಧಾಕೃಷ್ಣನ್ ಅಂತಕ್ಕಂಥರದಲ್ವಾ? ಈ ನೋಡಿ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಕೇಳ್ಬೋದು. ಅವ್ರು ಇತ್ತೀಚಿನ ಬಗ್ಗೆ ಅದಲ್ವಾ? ನಮ್ಮ ಭಾರತ ದೇಶ ಗೊತ್ತೇನ್ರಿ? ಪ್ರಸ್ತುತ ಉಪರಾಷ್ಟ್ರಪತಿ ಬಂದಾಗ ಸಿಪಿ ರಾಧಾಕೃಷ್ಣನ್ ಅಂತಕ್ಕಂಥವ್ರಿ, ಅದಲ್ವಾ? ಚಂದ್ರಾಪುರಂ ಪೊನ್ನಸ್ವಾಮಿ ಏನ್ ಗೊತ್ತೇನ್ರಿ? ರಾಧಾಕೃಷ್ಣನ್ ಅಂತಕ್ಕಂಥರದಲ್ವಾ? ಇವ್ರು ಎಷ್ಟನೇ ಉಪರಾಷ್ಟ್ರಪತಿ ಗೊತ್ತೇನ್ರಿ? 15ನೇ ಉಪರಾಷ್ಟ್ರಪತಿ ಅದಾರ ನೋಡ್ರಿ, ಅದಲ್ವಾ? ಸರ್ ಗೊತ್ತಿರ್ಲಿ, ಭಾರತ ದೇಶ ಅವಾಗ ಜಗದೀಪ್ ಧನ್ಕರ್ ಇದ್ರಲ್ವಾ? ಭಾರಿ ಕರೆಂಟ್ ಅಫೇರ್ಸ್ ಕೇಳ್ಬೋಸ್ತಿದ್ದಾರೆ. ನಮ್ಮ ಭಾರತ ದೇಶದ ಪ್ರಸ್ತುತ ಉಪರಾಷ್ಟ್ರಪತಿ ಬಂದ ಸಿಪಿ ರಾಧಾಕೃಷ್ಣನ್ ಅವರು, ಅದಲ್ವಾ? ರಾಷ್ಟ್ರಪತಿ ಗೊತ್ತರ ಅನ್ಕೋತೀನ್ರಿ? ದ್ರೌಪದಿ ಮುರ್ಮು ಅಂತಕ್ಕಂಥ. ಯಾವ ಮುರ್ಮು ಹೇಳ್ರಿ? ದ್ರೌಪದಿ ಮುರ್ಮು ಅವರದಲ್ವಾ? ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ಯಾವ ಮುರ್ಮು ಗೊತ್ತೇನ್? ದ್ರೌಪದಿ ಮುರ್ಮು ಅಂತಕ್ಕಂಥವ್ರು ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಇವಾಗ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಮೊಟ್ಟ ಮೊದಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಯಾವ ಮುರ್ಮು? ದ್ರೌಪದಿ ಮುರ್ಮು ರೀ, ಅದಲ್ವಾ? ನಂತರ ಬಂದಾಗ ಸ್ವತಂತ್ರ ನಂತರ ಜನಿಸಿದ ಮೊಟ್ಟ ಮೊದಲ ರಾಷ್ಟ್ರಪತಿ ಗೊತ್ತೇನ್ರಿ? ಅವ್ರು ದ್ರೌಪದಿ ಮುರ್ಮು ಅವರು, ಅದಲ್ವಾ? ಸರ್ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡೋದಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗಮಂತ. ಯಾವ್ದಪ್ಪ ಅಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿ. ಇವೆಲ್ಲ ನಾವು ಕ್ಲಾಸ್ನಾಗ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರ್ತೇವೆ ನೋಡಿ ಸ್ನೇಹಿತರೆ, ಅದಲ್ವಾ? ಈಗ ಪ್ರಮುಖವಾಗಿ ಗೊತ್ತಿರ್ಬೇಕು ಏನಪ್ಪ ಬಂದಾಗ ದ್ರೋಣಾಚಾರ್ಯ ಪ್ರಶಸ್ತಿ. ಯಾವ ಪ್ರಶಸ್ತಿಗೂ? ದ್ರೋಣಾಚಾರ್ಯ ಪ್ರಶಸ್ತಿ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಯಾವ ಪ್ರಶಸ್ತಿ ಬಂದ? ದ್ರೋಣಾಚಾರ್ಯ ಪ್ರಶಸ್ತಿ ನೋಡ್ರಿ. ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗುತ್ತದೆ? ಯಾರಿಗೆ ಕೊಡ್ತಾರೆ ಕ್ವಶನ್? ಕ್ರೀಡಾ ಸಂಪಾದಕ, ಅಂಪೈರ್, ಕೋಚ್, ಕ್ರೀಡಾಪಟು. ಸ್ನೇಹಿತರೆ ಗೊತ್ತಿರ್ಬೇಕು, ಸರಿಯಾದ ಉತ್ತರ ಯಾರಿಗೆ ಕೊಡ್ತಾರೆ ಗೊತ್ತಿರ್ಲಿ? ಕೋಚ್ ಗಳಿಗೆ ಕೊಡ್ತಾರೆ ನೋಡ್ರಿ. ಟ್ರೈನರ್ ಅಂತ ಕರೀತಾರ ನೋಡ್ರಲ್ಲ, ಕೋಚರ್ ಅಂತ ಕರೀತಾರ ನೋಡ್ರಿ. ಇವ್ರು ಆಕ್ಚುಲಿ ತರಬೇತುದಾರ ಅಂತ ಕರೀತಾರ ನೋಡ್ರಿ. ತರಬೇತು ಅದಲ್ವಾ? ಸರ್ ನೋಡ್ರಿ, ದಾರರಿಗೆ ಕೊಡ್ತಾರ, ತರಬೇತುದಾರರಿಗೆ ಕೊಡ್ತಾರ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನೋಡ್ರಿ. ಸರ್ ಕ್ರೀಡಾ ತರಬೇತುದಾರರಿಗೆ ಅಥವಾ ಕೋಚರ್ ಅಂದ್ರೂ ಒಂದೇ, ತರಬೇತುದಾರ ಅಂದ್ರೂ ಒಂದೇ, ಅದಲ್ವಾ? ಈಗ ನೋಡ್ರಿ, ಕ್ರೀಡಾ ತರಬೇತುದಾರಿಗೆ ನೀಡುವ ಪ್ರಶಸ್ತಿನ ದ್ರೋಣಾಚಾರ್ಯರು. ಯಾವ ದ್ರೋಣಾಚಾರ್ಯ ಪ್ರಶಸ್ತಿ ಅಂತಕ್ಕಂಥದ್ದಲ್ವಾ? ಗುರು ದ್ರೋಣಾಚಾರ್ಯ ಇರ್ತಾರಲ್ಲ, ಅವ್ರ ಹೆಸರು ಕೊಡ್ತಾರೆ ನೋಡ್ರಿ. ಸ್ಥಾಪನೆ 1985 ಸ್ಥಾಪನೆ ಆಗುತ್ತೆ. 1985 1985 ಸ್ಥಾಪನೆ ಆಗುತ್ತೆ ನೋಡ್ರಿ, ಅದಲ್ವಾ? ಇರ್ಲಿ. ಇವಾಗ ಪಾಂಡವರು ಮತ್ತೇನ್ ಗೊತ್ತೇನ್? ಪಾಂಡವರು ಮತ್ತೇನ್ ಗೊತ್ತೇನ್ರಿ? ಕೌರವರು ಅಂತ ಬರ್ತಾರ ನೋಡ್ರಿ. ಈ ಪಾಂಡವರು ಮತ್ತು ಕೌರವ ಗುರುಗಳು ಹೇಳ್ರಿ ದ್ರೋಣಾಚಾರ್ಯರು, ಅದಲ್ವಾ? ಈಗ ನೋಡಿ, ಒಳ್ಳೆ ರೀತಿ ಗೊತ್ತೇನ್? ತರಬೇತುದಾರ ಆಗಿರ್ತಾರ ದ್ರೋಣಾಚಾರ್ಯ. ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? ಇವಾಗ ಯಾರ ಅತ್ಯುತ್ತಮ ಕೋಚರ್ ಇರ್ತಾರಲ್ವಾ, ಆ ಕೋಚರ್ ಏನ್ ಕೊಡ್ತಾರ ಗೊತ್ತೇನ್ರಿ? ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನಮ್ ದ್ರೋಣಾಚಾರ್ಯ ಗೊತ್ತಾಗುತ್ತಾ? ಪಾಂಡವರು ಮತ್ತು ಕೌರವರು. ಸದ್ಯ ಗೊತ್ತಿರ್ಬೇಕು, ಪಾಂಡವರು ಮತ್ತು ಕೌರವರು ಮತ್ತು ಯುದ್ಧ ಆಗುತ್ತೆ ನೋಡ್ರಿ. ಯಾವ್ದಾಗ ಗೊತ್ತ್ರಿ? ಕುರುಕ್ಷೇತ್ರ ಅಂತಕ್ಕಂಥ. ಯಾವ ಕ್ಷೇತ್ರ ಹೇಳ್ರಿ? ಕುರುಕ್ಷೇತ್ರ ಅಂತಕ್ಕಂಥದ್ದು. ಈ ಕುರುಕ್ಷೇತ್ರ ನಡೀತದಲ್ವಾ? ಅವಧಿ ಏನ್ ಕರಿತಾರ ಗೊತ್ತೇನ್ರಿ? ಯಾವ ಯುಗಪ್ಪ ಅಂದ್ರೆ ದ್ವಾಪರ ಯುಗ ಅಂತ ಕರಿತೀವಿ. ಕುರುಕ್ಷೇತ್ರ ನಂತರ ಅವಧಿ ಪ್ರೆಸೆಂಟ್ ಯಾವ್ದಾಗ ಗೊತ್ತೇನ್ರಿ? ಕಲಿಯುಗ. ಯಾವ ಯುಗ ಹೇಳ್ರಿ? ಕಲಿಯುಗ. ಇದು ಕಲಿಯುಗ ಮಗ, ಕಲಿ ಮಗ. ಕಲಿತರೆ ಬೆಲೆ ಮಗ, ಇಲ್ಲಾಂದ್ರೆ ಬಲಿ ಮಗ, ಅದಲ್ವಾ? ಈಗ ನೋಡ್ರಿ, ಓದ್ಬೇಕು. ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಓದ್ಬೇಕು, ಅದಲ್ವಾ?
ಇಲ್ಲಿ ಬರ್ ನೆಕ್ಸ್ಟ್ ಕ್ವಶನ್ ಹೋಗಮಂತ. ಸರ್ ಹಿಂದಿ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರು? ನೋಡ್ರಿ ಕ್ವಶನ್ ಬಂದಾಗ ಹಿಂದಿ ಭಾಷೆಗೆ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಹಿಂದಿ ಭಾಷೆಗೆ ಏನ್ ಗೊತ್ತೇನ್ರಿ ಪ್ರಶಸ್ತಿ ಅದಲ್ವಾ? ಹಿಂದಿ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರು? ಎ ನೀಲಂ ಶರಣ್ ಗೌರ್, ಬಿ ಸಾದಿಕಾ ನವಾಬ್ ಸರ್ಕಾರ್, ಸಿ ಸಂಜೀವ್, ಡಿ ಪ್ರೀತಮ್ ಅಂತಕ್ಕಂಥದ್ದಲ್ವಾ? ಸರಿಯಾದ ಉತ್ತರ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ? ಸಿ ಅಂತಕ್ಕಂಥದ್ದು ಸಂಜೀವ್ ಅಂತಕ್ಕಂಥದ್ದು. ನೋಡ್ರಿ ಯಾರಕ್ ಬಂದ್ರ ಹಿಂದಿ ಸಾಹಿತ್ಯ ಏನ್ ಗೊತ್ತೇನ್ರಿ? ಸಾಹಿತ್ಯ ಪಡ್ಕೊಂಡ್ರ ಗೊತ್ತೇನ್ರಿ? ಸಂಜೀವ್ ಅಂತಕ್ಕಂಥವ್ರು. ಸಂಜೀವ್ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ನೋಡ್ರಿ ನೆಕ್ಸ್ಟ್ ಕ್ವಶನ್ 1947 ತ್ರಿವರ್ಣ ಧ್ವಜವನ್ನು ಮೊದಲ ಬಾರಿಗೆ ಎಲ್ಲಿ ಹಾರಿಸಲಾಯಿತು? ನೋಡ್ರಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಬಾರಿಗೆ 1947 ಸ್ವತಂತ್ರ ಸಿಕ್ತ ನೋಡ್ರಿ. ಸ್ವತಂತ್ರ ಸಿಕ್ತಲ್ರಿ. ಸ್ವತಂತ್ರ ಸಿಕ್ಕಾಗ ಏನ್ ಗೊತ್ತೇನ್ರಿ? ತ್ರಿವರ್ಣ ಧ್ವಜ ಅಂತಕ್ಕಂಥ ಯಾವ ಧ್ವಜ ಗೊತ್ತೇನ್? ತ್ರಿವರ್ಣ ಧ್ವಜ ಅಂತಕ್ಕಂಥದ್ರಿ. ಫ್ಲಾಗ್ ಹಾಸ್ಟಿಂಗ್ ಅಂತ ಕರೀತಾರ ನೋಡ್ರಿ. ತ್ರಿವರ್ಣ ಧ್ವಜವನ್ನು ಮೊದಲ ಬಾರಿಗೆ ಏನ್ ಗೊತ್ತ ಎಲ್ಲಿ ಹಾರಿಸಲಾಯಿತು? 1 ಕೊಟ್ಟಿದಾರ ಗೇಟ್ ವೇ ಆಫ್ ಇಂಡಿಯಾ ಮುಂಬೈ, ಬಿ ಹುಸೈನಿ ವಾಲಾ ಗಡಿ ಪಂಜಾಬ್, ಕೆಂಪು ಕೋಟೆ ದೆಹಲಿ, ಡಿ ಕೊಟ್ಟಿದಾರ ಸೆಲ್ಯುಲರ್ ಜೈಲು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಬಂದಾಗ ಯಾವ್ದು ಗೊತ್ತೇನ್ರಿ? ನಿಮ್ಗೆ ಗೊತ್ತಿರ ಅನ್ಕೋತೇನ್ರಿ. ಪ್ರತಿಯೊಂದು ಸ್ವತಂತ್ರ ದಿನ ಮಾಡ್ತಾರೆ ಗೊತ್ತೇನೆ? ದೆಹಲಿಯ ಕೆಂಪು ಕೋಟೆ ಗೊತ್ತೇನ್ರಿ? ಕೆಂಪು ಕೋಟೆ ಮಾಡ್ತಾರೆ ಗೊತ್ತೇನ್ರಿ? ಧ್ವಜಾರೋಹಣ ಮಾಡ್ತಾರ ನೋಡ್ರಿ ಅದಲ್ವಾ? ಸರ್ ಕೇಳ್ತಿರ್ತಾರ ನೋಡ್ರಿ. 1947 ಮೊಟ್ಟ ತ್ರಿವರ್ಣ ಧ್ವಜ ಅಂತಕ್ಕಂಥ ಮೊದಲ ಬಾರಿಗೆ ಎಲ್ಲ ಹಾರಿಸ್ತಾರ ಗೊತ್ತೇನ್ರಿ? ದೆಹಲಿಯ ಕೆಂಪು ಕೋಟೆ ಅಂತಕ್ಕಂಥದ ನೋಡ್ರಿ. ಈ ದೆಹಲಿಯ ಕೆಂಪು ಕೋಟೆ ಅಂತಕ್ಕಂಥ ಯಾವ ನೋಟ್ ಮಕ್ಕಂಡ್ ಬರ್ತದೆ ಗೊತ್ತೇನ್ರಿ? 500 ಯಾಸೋ ಗೊತ್ತೇನ್? 5 ರೂಪಾಯಿ ನೋಟ್ ಮಕ್ಕಂಡ್ ಬರ್ತದೆ ನೋಡ್ರಿ ಅದಲ್ವಾ? ಇಲ್ಲಿ ಬಟ್ ಗೊತ್ತಿರ್ಲಿಕ್ಕೆ ಸ್ವತಂತ್ರ ಸಿಕ್ಕಿದ ಯಾವಾಗ ಗೊತ್ತೇನ್ರಿ? 1919 ಅದಲ್ವಾ? 47 ಗೊತ್ತೇನ್ರಿ? ಆಗಸ್ಟ್ 15. ಯಾವ 15? ಆಗಸ್ಟ್ 15ಕ್ಕ. ಅದಕ್ಕೆ ಆಗಸ್ಟ್ 15ಕ್ಕೆ ಸ್ವತಂತ್ರ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ನೋಡ್ರಿ. ಅದೇ ರೀತಿ ನಮ್ಮ ಪ್ರೀತಿಯ ಭಾರತ ಸಂವಿಧಾನ ಯಾವ ಸಂವಿಧಾನ ಭಾರತ ಜಾರಿಗೆ ಬಂದು 1950 ಜನವರಿ 26 ಎಷ್ಟಾರು 26 ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಬರ್ ನೆಕ್ಸ್ಟ್ ಕ್ವಶನ್ ಹೋಗಮಂತ. 13ನೇ ಕ್ವಶನ್ ರೀ ಅದಲ್ವಾ? ಪ್ರಸ್ತುತ ಸಹಕಾರ ಸಚಿವರು ಯಾರಂತ ಕ್ವಶನ್ ಕೇಳದಲ್ವಾ? ನೋಡ್ರಿ ಇವಾಗ ಕೂಡ ಅವ್ರೇ ಅದಲ್ವಾ? ನೋಡ್ ಪ್ರಸ್ತುತ ಏನ್ ಗೊತ್ತೇನ್ರಿ? ಸಹಕಾರ ಸಚಿವರು ಎ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಬಿ ಅಮಿತ್ ಶಾ, ಸಿ ರಾಜನಾಥ್ ಸಿಂಗ್, ಡಿ ಪಿಯೂಷ್ ಗೋಯಲ್. ಸರಿಯಾದ ಉತ್ತರ ಗೊತ್ತೇನ್ರಿ? ಅಮಿತ್ ಶಾ ಅಂತಕ್ಕಂಥ ಯಾರು ಗೊತ್ತೇನ್ರಿ? ಅಮಿತ್ ಶಾ ಗೃಹ ಸಚಿವರು. ಯಾವ ಸಚಿವರು ಹೇಳ್ರಿ? ಗೃಹ ಸಚಿವರು ಅಮಿತ್ ಶಾ ಅದಾರಲ್ರಿ. ಅಮಿತ್ ಶಾ ಅದಾರ ನೋಡೋದಲ್ವಾ? ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಇದ್ದಾರ್ರಿ ಅದಲ್ವಾ? ನಂತರ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಅದಲ್ವಾ? ಪಿಯೂಷ್ ಗೋಯಲ್ ಅವರು ಇವ್ರು ಕೂಡ ರಾಯಭಾರಿ ಅದಾರ ನೋಡೋದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಣ ಉತ್ಸವ ಯಾವ ಉತ್ಸವ? ರಣ ಉತ್ಸವ ಯಾವ ರಾಜ್ಯದ ಹಬ್ಬ? ನೋಡ್ರಿ ಎ ಕೊಟ್ಟಿದ್ದಾರೆ ಗುಜರಾತ್, ಬಿ ಹಿಮಾಚಲ ಪ್ರದೇಶ ಕೊಟ್ಟಿದಾರ, ಸಿ ರಾಜಸ್ಥಾನ್ ಕೊಟ್ಟಿದಾರ, ಡಿ ಯಾವ್ದಪ್ಪ ಅಂದ್ರ ಮಧ್ಯಪ್ರದೇಶ ಕೊಟ್ಟಿದ್ದಾರೆ. ಸ್ನೇಹಿತರೆ ಗೊತ್ತಿರೋ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನ್ರಿ? ಸರ್ ಇದು ರಣ ಉತ್ಸವ ಅಂತಕ್ಕಂತೆಲ್ಲ ಮಾಡ್ತಾರೆ ಗೊತ್ತೇನ್ರಿ? ಸರ್ ಗುಜರಾತ್ ರಾಜ್ಯದ ಮಾಡ್ತಾರ ನೋಡ್ರಿ. ಅಲ್ಲಿ ಗೊತ್ತೇನ್? ಗುಜರಾತ್ ನಗರದಲ್ವಾ ರಣ ಉತ್ಸವ ಅಂತಕ್ಕಂಥ. ಗುಜರಾತ್ ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ? ಗಾಂಧಿನಗರ. ಯಾವ ನಗರ ಹೇಳ್ರಿ? ಗಾಂಧಿ ಅದಲ್ವಾ? ಗಾಂಧಿನಗರ ಅಂತಕ್ಕಂಥ ನೋಡ್ರಿ. ಯಾವ ನಗರ ಹೇಳ್ರಿ? ಗಾಂಧಿನಗರ ಅಂತಕ್ಕಂಥದಲ್ವಾ? ಆಮೇಲೆ ಹಳೆಯ ರಾಜಧಾನಿ ಬಂದಾಗ ಅಹಮದಾಬಾದ್. ನಮ್ಮ ಭಾರತ ದೇಶದ ಏನ್ ಗೊತ್ತೇನ್ರಿ? ಅತಿ ಹೆಚ್ಚು ಕರಾವಳಿ ಏನ್ ಗೊತ್ತೇನ್ರಿ? ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದು ಗೊತ್ತೇನ್ರಿ? ಗುಜರಾತ್. ಕಡಿಮೆ ಬಂದಾಗ ನಿಮ್ಮ ಪ್ರೀತಿಯ ಕನಸಿನ ರಾಜ್ಯ ಗೋವಾ ರಾಜ್ಯ. ಯಾವ ರಾಜ್ಯ ಗೊತ್ತೇನ್ರಿ? ಕಡಿಮೆ ಬಂದಾಗ ಗೋವಾ ನೋಡ್ರಿ ಅದಲ್ವಾ? ಇರ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಹಿಮಾಚಲ ಪ್ರದೇಶದ ರಾಜಧಾನಿ ಯಾವ್ದು ಹೇಳ್ರಿ? 2 ಬರ್ತದೆ ನೋಡ್ರಿ. ಒಂದ್ ಯಾವ್ದಪ್ಪ ಬಂದಾಗ ಶಿಮ್ಲಾ ಅಂತಕ್ಕಂಥ ಯಾವ್ದು ಹೇಳ್ರಿ? ಶಿಮ್ಲಾ ಅಂತಕ್ಕಂಥದ್ದು. ಇನ್ನೊಂದ್ ಬರ್ತದೆ ಯಾವ್ದು ಹೇಳ್ರಿ? ಧರ್ಮಶಾಲಾ ಅಂತಕ್ಕಂಥದ್ದು. ಯಾವ ಶಾಲಾ? ಧರ್ಮಶಾಲಾ ಅಂತಕ್ಕಂಥದ್ದು. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ರಾಜಸ್ಥಾನ. ಯಾವ ಸ್ಥಾನ? ರಾಜಸ್ಥಾನ್ ಬಂದಾಗ ರಾಜಧಾನಿ ಯಾವ್ದು ಹೇಳ್ರಿ? ಜೈಪುರ್. ಯಾಪುರ್ ಗೊತ್ತೇನ್ರಿ? ಜೈಪುರ್ ಅಂತಕ್ಕಂಥದಲ್ವಾ? ಈ ಜೈಪುರ್ ಅಂತಕ್ಕಂಥದ್ದಲ್ವಾ ಪಿಂಕ್ ಸಿಟಿ ಅಂತ ಕರೀತಾರ ನೋಡ್ರಿ. ಯಾವ ಸಿಟಿ ಹೇಳ್ರಿ? ಪಿಂಕ್ ಸಿಟಿ ಅಂತಕ್ಕಂಥದ್ದು ಅದಲ್ವಾ? ನೋಡ್ರಿ ಗೊತ್ತಿಲ್ಲ. ಆಮೇಲೆ ಮಧ್ಯಪ್ರದೇಶ ಬಂದಾಗ ಭೋಪಾಲ್. ಯಾಪಾಲ್ ಹೇಳ್ರಿ? ಭೋಪಾಲ್ ರಾಜಧಾನಿ ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಬರ್ ನೆಕ್ಸ್ಟ್ ಕ್ವಶನ್ ಹೋಗುವಂತ 15ನೇ ಕ್ವಶನ್ ನೋಡ್ರಿ. ವಿಶ್ವದಲ್ಲಿ ಅತಿ ಉದ್ದವಾದ ಏನ್ ಗೊತ್ತೇನ್? ಲಿಖಿತ ಸಂವಿಧಾನ. ನೋಡ್ರಿ ವಿಶ್ವದಲ್ಲಿ ಅತಿ ಉದ್ದವಾದ ಏನ್ ಗೊತ್ತೇನ್ರಿ? ಸರ್ ಲಿಖಿತ ಏನ್ ಗೊತ್ತ? ಲಿಖಿತ ಸಂವಿಧಾನ ಹೊಂದಿರುವ ದೇಶ ಒಂದು ಕ್ವಶನ್ ಕೇರ್. ಎ ಅಮೆರಿಕಾ, ಬಿ ರಷ್ಯಾ, ಸಿ ಚೀನಾ, ಡಿ ಏನ್ ಗೊತ್ತೇನ್ರಿ? ಭಾರತ್ ಅಂತ ಕೊಟ್ಟಿದಾರ ಅದಲ್ವಾ? ಬಟ್ ನೋಡ್ರಿ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ಬಂದಾಗ ಯಾವ್ದು ಗೊತ್ತೇನ್? ನಮ್ಮ ಪ್ರೀತಿ ಹೆಮ್ಮೆಯ ಯಾವ್ದು ಗೊತ್ತೇನ್? ಭಾರತ ಸಂವಿಧಾನ. ಯಾವ ಸಂವಿಧಾನ ಗೊತ್ತೇನ್? ಭಾರತ ಸಂವಿಧಾನ ಅಂತಕ್ಕಂಥ.
ಅದಲ್ವಾ ಸ್ನೇಹಿತರೆ ಗೊತ್ತು. ಸಂವಿಧಾನ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಅದಲ್ವಾ. ಸಂವಿಧಾನ ಅಂತಕ್ಕಂಥ ನಮ್ಗೆ ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ ಅದಲ್ವಾ. ಇವಾಗ ಸ್ನೇಹಿತರೆ ಗೊತ್ತಿರ್ಬೇಕು, ಒಂದು ಗ್ರಾಮ ಆಗಿರ್ಬೋದ್ರಿ, ಒಂದ್ ತಾಲೂಕ್ ಆಗಿರ್ಬೋದು, ಒಂದ್ ಜಿಲ್ಲೆ ಆಗಿರ್ಬೋದು, ಒಂದ್ ರಾಜ್ಯ ಆಗಿರ್ಬೋದು, ಸರ್ ಒಂದ್ ದೇಶ ಆಗಿರ್ಬೋದು, ಸುವ್ಯವಸ್ಥಿತವಾಗಿ ನ್ಯಾಯಯುತವಾಗಿ ನಡ್ಕೊಂಡು ಹೋಗ್ಬೇಕಂತ ತಿಳ್ಕೊಡ್ರ ಇದಕ್ಕೆ ಸಂವಿಧಾನ ಅಂತಕ್ಕಂಥ ಭಾವಕ್ಕೆ ಸ್ನೇಹಿತರೆ. ಇಂತ ಸಂವಿಧಾನ ಅಂತ ಬಂದಾಗ ನಮ್ಮ ಸಂವಿಧಾನ ಶಿಲ್ಪಿದ್ರೆ ನಮ್ಗೆ ಗೊತ್ತಾಗ್ತಾರೆ ಗೊತ್ತೇನೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರು. ಏನ್ ಗೊತ್ತೇ ಡಾಕ್ಟರ್ ಬಿ.ಆರ್. ಏನ್ ಗೊತ್ತೇನೆ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಮುಂದೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರು. ಅದಲ್ವಾ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರಿ ಭಾರಿ ಮಾತುಗಳು ಹೇಳ್ತಾರೆ ನೋಡ್ರಿ. ಏನ್ ಗೊತ್ತೇನ್ರಿ, ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ ನಿಂತಾರೆ ಗೊತ್ತಿರ್ಬೇಕು. ಎಂತ ಮಾತ್ರಿ, ನಾವ್ ಸೋತಿಂದ ಟೆನ್ಷನ್ ಮಾಡ್ಕೊಂಡ್ ಕೊಡ್ತೇವೆ, ಟೆನ್ಷನ್ ಮಾಡ್ಕೊಬಾರ್ದ್ರಿ, ಆಗೋದೆಲ್ಲ ಒಳ್ಳೇದಕ್ಕೆ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವದಲ್ವಾ. ಇಂತ ನಮ್ಮ ಅವಾಗ ಹೇಳ್ತೀನಿ ನಿಮ್ಗ, ಸಂವಿಧಾನ ಅಂತಕ್ಕಂಥ ಜಾರಿಗೆ ಬಂದ ವರ್ಷ ಬಂದಾಗ 1950 ಜನವರಿ ಏನ್ ಗೊತ್ತೇನ್, ಜನವರಿ ಅದಲ್ವಾ, ಜನವರಿ ಏನ್ ಗೊತ್ತೇನ್ರಿ 26ಕ್ ಬಂತ್ರಿ. ಅಂಗೀಕಾರ ಆಗಿರೋ ಗೊತ್ತೇನ್ರಿ 1949 ನಲವತ್ತೊಂಬತ್ತು ಏನ್ ಗೊತ್ತೇನ್ರಿ ಸರ್. ನವೆಂಬರ್ ಏನ್ ಗೊತ್ತೇನ್, ನವೆಂಬರ್ 26ಕ್ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ. ಈ ಅಂಗೀಕಾರವಾದ ಆಚರಣೆ ಮಾಡ್ತಾರೆ, ಸಂವಿಧಾನ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ನೋಡ್ರಿ ಅದಲ್ವಾ. ಇರ್ಲಿ, ನಮ್ ಸಂವಿಧಾನ ಜಾರಿಗೆ ಬರ್ಬೇಕಾದ್ರೆ ಎಷ್ಟನೇ ಟೈಮ್ ಗೊತ್ತೇನ್ರಿ, 2 ವರ್ಷ 11 ತಿಂಗಳು ಅದಲ್ವಾ. ಏನ್ ಗೊತ್ತೇನ್ರಿ 18 ಏನ್ ಗೊತ್ತೇನ್ ದಿನ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಬೇಕು. ಇರ್ಲಿ ಬಟ್ ಗೊತ್ತಿರ್ಬೇಕು, ಅದ್ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಭಾರತ ದೇಶದ ಲಿಖಿತ ಬರವಣಿಗೆ ರೂಪ ಅದಲ್ವಾ. ನೆಕ್ಸ್ಟ್ ಬಂದಾಗ ಇದಕ್ಕ ಕರೆಂಟ್ ಅಫೇರ್ಸ್ ಜಿಕೆ ಇದ್ದವ್ರಿ. ಈಗ ನೆಕ್ಸ್ಟ್ ನೋಡ್ರಿ ಸೈನ್ಸ್ ಕ್ವಶನ್. ನೋಡ್ರಿ, ಕೋಶ 16ನೇ ಕ್ವಶನ್, ಕೋಶವನ್ನು ಕಂಡುಹಿಡಿದವರು ಯಾರು? ನೋಡ್ರಿ ಕ್ವಶನ್ ಬಂದಾಗ ಕೋಶವನ್ನು ಗೊತ್ತಿರ್ಲಿ, ಕೋಶವನ್ನು ಕಂಡುಹಿಡಿದವರು ಯಾರು? ಎ ಕೊಟ್ಟಿದಾರ ಥಿಯೋಡರ್ ಶ್ವಾನಂದ್ ಕೊಟ್ಟಿದಾರ, ಬಿ ಕೊಟ್ಟಿದಾರ ಮಥಿಯಾಸ್ ಸ್ಲೈಡನ್, ಸಿ ರಾಬರ್ಟ್ ಹುಕ್, ಡಿ ಕೊಟ್ಟಿದಾರ ರುಡಾಲಾಫ್ ಮಿರ್ಚೋ ಅಂತಕ್ಕಂಥವ್ರು. ಅಂದ್ರೆ ಗೊತ್ತಿರ್ಬೇಕು, ಕೋಶವನ್ನು ಕಂಡುಹಿಡಿದವ್ರು ಅಂತ ಬಂದಾಗ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ, ಸಿ ಆಗಿರ್ತಾರ ನೋಡ್ರಿ, ರಾಬರ್ಟ್ ಹುಕ್ ಅಂತಕ್ಕಂಥವ್ರು. ಯಾವ ಹುಕ್ ಗೊತ್ತೇನ್, ರಾಬರ್ಟ್ ಹುಕ್ ಅಂತಕ್ಕಂಥವ್ರು ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದಾಗ 17ನೇ ಕ್ವಶನ್ ನೋಡ್ರಿ, 17ನೇ ಕ್ವಶನ್ ಸರ್. ನೋಡ್ರಿ, ಮೂತ್ರಪಿಂಡದಲ್ಲಿ ಸಣ್ಣ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ನೋಡ್ರಿ ಮೂತ್ರ ಏನ್ ಗೊತ್ತಿಲ್ಲ, ಮೂತ್ರಪಿಂಡದಲ್ಲಿ ಅತಿ ಸಣ್ಣ, ಮೂತ್ರಪಿಂಡ ಅತಿ ಸಣ್ಣ ಕಾರ್ಯಾತ್ಮಕ ಘಟಕ ಯಾವುದು? ಮೂತ್ರಪಿಂಡದಲ್ಲಿ ಅತಿ ಸಣ್ಣ ಕಾರ್ಯಾತ್ಮಕ ಘಟಕ ಅಂದಾಗ ಏನ್ ನ್ಯೂರಾನ್ ಕೊಟ್ಟಿದಾರ, ಬಿ ನೆಫ್ರಾನ್ ಕೊಟ್ಟಿದಾರ, ಸಿ ಗಾಳಿ ಚೀಲ ಕೊಟ್ಟಿದಾರ, ಡಿ ಬಿಂಬಾಶ್ ಅಂತಕ್ಕಂತ ಕೊಟ್ಟಿದಾರ ನೋಡ್ರಿ. ಸ್ನೇಹಿತರೆ ಗೊತ್ತಿರ್ಬೇಕು, ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನೆ, ಬಿ ಆಗಿರುತ್ತೆ ನೋಡ್ರಿ, ನೆಫ್ರಾನ್ ಅಂತಕ್ಕಂಥ ನೋಡ್ರಿ. ಅತಿ ಚಿಕ್ಕ ಸಣ್ಣ ಕಾರ್ಯಾತ್ಮಕ ಘಟಕ ಯಾವ್ದು? ನೆಫ್ರಾನ್ ಅಂತಕ್ಕಂಥ ನೋಡ್ರಿ, ನೆಫ್ರಾನ್ ಅಂತಕ್ಕಂಥ ನೋಡ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು ಏನು? ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು ಎ ಸಿಟ್ರಿಕ್ ಆಮ್ಲ, ಬಿ ಅಸ್ಕಾರ್ಬಿಕ್ ಆಮ್ಲ, ಸಿ ಥಿಯಾಮಿನ್ ಆಮ್ಲ, ಡಿ ಟಾಟರಿಕ್ ಆಮ್ಲ. ಬಟ್ ಇದು ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ, ಅಸ್ಕಾರ್ಬಿಕ್ ಆಮ್ಲ ಅಂತಕ್ಕಂಥ ನೋಡ್ರಿ, ಅಸ್ಕಾರ್ಬಿಕ್ ಆಮ್ಲ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ, ಅಸ್ಕಾರ್ಬಿಕ್ ಆಮ್ಲ ಅಂತಕ್ಕಂಥದ್ದು. ಈ ಸಿಟ್ರಿಕ್ ಆಮ್ಲದಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ, ನಿಂಬೆಹಣ್ಣು ಆಗಿರ್ಬೋದು, ಲೆಮನ್ ಅಂತ ಕರೀತಾರೆ ನಿಂಬೆಹಣ್ಣು, ಸರ್ ಕಿತ್ತಳೆ ಹಣ್ಣು ಆಗಿರ್ಬೋದು, ಆರೆಂಜ್ ಅಂತ ಕರೀತಾರಲ್ವಾ, ಪೈನಾಪಲ್ ಆಗಿರ್ಬೋದು, ಅದೆಲ್ಲ ಕಂಡು ಬರ್ತದೆ ನೋಡ್ರಿ. ಆಮೇಲೆ ಯಾವ ಹಣ್ಣ ತಕ್ಷಣ ಬಾಯಿ ನೀರು ಬಿಡುತ್ತೆ ಅನ್ನೋದು ಟಾಟರಿಕ್ ಆಮ್ಲ. ಈಗ ಮಾವಿನಕಾಯಿ ಆಗಿರ್ಬೋದ್ರಿ, ಆಮೇಲೆ ಹುಣಸೆ ಹಣ್ಣು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಅದ್ರಲ್ಲಿ ಕಂಡು ಬರುವ ಆಮ್ಲ ಟಾಟರಿಕ್ ಆಮ್ಲ ಅದಲ್ವಾ. ಯಾವ್ದು ಹುಳಿ ರುಚಿ ಹೊಂದಿರುತ್ತೆ ನೋಡೋದು ಆಮ್ಲ, ಕೈ ರುಚಿ ಹೊಂದಿರೋದು ಪ್ರತ್ಯಾಮ್ಲ. ಆಮ್ಲ ಪ್ರತ್ಯಾಮ್ಲ ಅದಲ್ವಾ. ನೆಕ್ಸ್ಟ್ ಬಂದಾಗ 19ನೇ ಕ್ವಶನ್ ನೋಡೋದಲ್ವಾ. ಬರ್ರಿ ನೆಕ್ಸ್ಟ್ 19ನೇ ಕ್ವಶನ್ ಹೋಗಮಂತ. ಗೊತ್ತಿರ್ಬೇಕದಲ್ವಾ. ನೋಡ್ರಿ ಡಿಟಿಪಿ, ನೋಡ್ರಿ ಡಿಟಿಪಿ ಲಸಿಕೆಯನ್ನು ನೋಡ್ರಿ, ಡಿಟಿಪಿ ಲಸಿಕೆಯನ್ನು ಯಾವ ರೋಗ ತಡೆಗೆ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಡೆಂಗು, ಪರ್ಟಿಸಿಸ್ ಮತ್ತು ಟೈಫಾಯ್ಡ್, ಬಿ ಡೆಂಗ್ಯೂ, ಪೋಲಿಯೋ ಮತ್ತು ಟೆಟನಸ್, ಸಿ ಡೆಪ್ತೇರಿಯಾ, ಪರ್ಟಿಸಿಸ್ ಮತ್ತು ಟೈಫಾಯ್ಡ್, ಡಿ ಡಿಪ್ತೇರಿಯಾ, ಪರ್ಟಿಸಿಸ್ ಮತ್ತು ಟೆಟನ್ಸ್ ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತಿರ, ಡಿ ಆಗಿರುತ್ತೆ ನೋಡ್ರಿ. ಯಾವ್ದು ಗೊತ್ತಿರ ಡಿ ಆಗಿರುತ್ತಲ್ವಾ. ಸರಿಯಾದ ಉತ್ತರ ಡಿ ಆಗಿರ್ತದೆ. ಅಂದ್ರೆ ಡಿಪ್ತೇರಿಯಾ ಏನ್ ಗೊತ್ತೇನ್ರಿ, ಪರ್ಟಿಸಿಸ್ ಅಲ್ವಾ, ಡಿಪ್ತೇರಿಯಾ, ಪರ್ಟ್ಯೂಸಿಸ್ ಅದಲ್ವಾ, ಮತ್ತು ಟೆಟನಸ್ ಅಂತಕ್ಕಂಥದ್ದು ಅದಲ್ವಾ ಡಿಟಿಪಿ ಲಸಿಕೆ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖ ಗೊತ್ತಿರ್ಬೇಕು, ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣವಾದ ಅಂಶಗಳು. ಸ್ನೇಹಿತರೆ ಗೊತ್ತಿರ್ಲಿ, ಎಲೆಗಳನ್ನ ಗೊತ್ತೇನ್ರಿ ಹಸಿರು ಬಣ್ಣಕ್ಕೆ ಕಾರಣ, ಎಲೆಗಳ ಹಸಿರು ಬಣ್ಣ ಇರುತ್ತೆ ನೋಡ್ರಿ, ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣವಾದ ಅಂಶ ಕ್ವಶನ್ ಕೇಳಿದಾರೆ. ಸರಿ ಏನ್ ಕೊಟ್ಟಿದಾರ? ಗ್ಲೂಕೋಸ್ ಅಂತ ಕೊಟ್ಟಿದಾರ, ಬಿ ಏನ್ ಗೊತ್ತೇನ್ ನೈಟ್ರೋಜನ್ ಕೊಟ್ಟಿದಾರ, ಸಿ ಕ್ಲೋರೋಫಿಲ್ ಅಂತ ಕೊಟ್ಟಿದಾರ, ಡಿ ಏನ್ ಗೊತ್ತೇನ್ ಆಮ್ಲಜನಕ. ಯಾವ ಜನಕ? ಆಮ್ಲಜನಕ. ನೋಡ್ರಿ ಗೊತ್ತಿರ್ಬೇಕು, ಸರಿಯಾದ ಉತ್ತರ ಗೊತ್ತೇನ್ರಿ,
ಸರ್ ಕ್ಲೋರೋಫಿಲ್ ಅಂತಕ್ಕಂಥದ್ದು ನೋಡ್ರಿ. ಇವಾಗ ಸಸ್ಯಗಳು ಅಂದ್ರೆ ಎಲೆಗಳೇನ್ ಗೊತ್ತೇನ್ರಿ, ಆ ಎಲೆಗಳು ಹಸಿರು ಬಣ್ಣಕ್ಕೆ ಅಂದ್ರೆ ಎಲೆಗಳು ಹಸಿರು ಬಣ್ಣ ಇರ್ತಾವಲ್ವಾ, ಆ ಹಸಿರು ಬಣ್ಣಕ್ಕೆ ಕಾರಣವಾದ ಅಂಶ ಅಂತ ಗೊತ್ತೇನ್ರಿ, ಕ್ಲೋರೋಫಿಲ್. ಯಾವ ಫಿಲ್ ಗೊತ್ತೇನ್ರಿ, ಕ್ಲೋರೋಫಿಲ್. ಅದೆಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನೈಟ್ರೋಜನ್ ಅಲ್ಲ, ಗ್ಲೂಕೋಸ್ ಅಲ್ಲ, ಆಮ್ಲಜನಕ ಅಲ್ಲ, ಬಟ್ ಕ್ಲೋರೋಫಿಲ್ ಅಂತಕ್ಕಂಥ ಅದಲ್ವಾ ಗೊತ್ತಿರ್ಲಿ. ಒಂದ್ಸರಿ ಕ್ವಶನ್ ಕೇರ್ ನೋಡ್ರಿ, ಆಮ್ಲಜನಕ ಕನ್ನಡದ ವಿಜ್ಞಾನಿ ಹೆನ್ರಿ ಕ್ಯಾವೆಂಡಿಸ್. ಯಾಕೆ ಕ್ಯಾವೆಂಡಿಸ್ ಗೊತ್ತೇನ್ರಿ, ಹೆನ್ರಿ ಕ್ಯಾವೆಂಡಿಸ್ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬರ್ರಿ. ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕೂಡ ಸೈನ್ಸ್ ಇರೋದಲ್ವಾ. ನೆಕ್ಸ್ಟ್ ಕ್ವಶನ್ ನೋಡೋದಲ್ವಾ, ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ. ವೇಗದ ಮೂಲ ಘಟಕ ಯಾವುದು ನೋಡ್ರಿ. ವೇಗದ ಮೂಲ ಅಂದ್ರೆ ಮೂಲ ಘಟಕ ಅಂತ ಬಂದಾಗ SI ಮಾನ ಅಂದ್ರೆ ಅಂತಾರಾಷ್ಟ್ರೀಯ ಏಕಮಾನ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಏಕಮಾನ. ವೇಗದ ಮೂಲ ಘಟಕ ಅಥವಾ ಅಂತಾರಾಷ್ಟ್ರೀಯ ಏಕಮಾನ ಅಂತ SI ಮಾನ ಅಂತ ಕರೀತಾರೆ ನೋಡ್ರಿ. ಇದು ಕಿಲೋಮೀಟರ್ ಪರ್ ಮಿನಿಟ್ ಅಂತ ಕೊಟ್ಟಿದಾರ. ನೆಕ್ಸ್ಟ್ ಕಿಲೋಮೀಟರ್ ಏನ್ ಗೊತ್ತೇನ್ರಿ, ಪರ್ ಏನ್ ಗೊತ್ತೇನ್ರಿ, ಮೀಟರ್ ಅಂತಕ್ಕಂತ ಕೊಟ್ಟಿದಾರ. ಪರ್ ಮಿನಿಟ್ ಅಂತ ಕೊಟ್ಟಿದಾರಲ್ಲ. ನೆಕ್ಸ್ಟ್ ಮೀಟರ್ ಪರ್ ಏನ್ ಗೊತ್ತೇನ್ರಿ, ಮಿನಿಟ್ ಅಂತ ಕೊಟ್ಟಿದಾರ. ನೆಕ್ಸ್ಟ್ ಕಿಲೋಮೀಟರ್ ಏನ್ ಗೊತ್ತೇನ್ರಿ, ಕಿಲೋಮೀಟರ್ ಪರ್ ಏನ್ ಗೊತ್ತೇನ, ಅವರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಇದೇನ್ ಗೊತ್ತೇನ್ರಿ, ಮೀಟರ್ ಪರ್ ಸೆಕೆಂಡ್. ನೋಡ್ರಿ ವೆರಿ ಗುಡ್. ಅದೆಲ್ಲ ಸರಿಯಾದ ಉತ್ತರ ಗೊತ್ತೇನೆ, ವೇಗದ ಬಂದಾಗ ಮೀಟರ್ ಪರ್ ಸೆಕೆಂಡ್. ಈಗ ನೋಡಿ ಸರಿಯಾದ ಉತ್ತರ ಅದು ಗೊತ್ತೇನೆ, ಡಿ ಆಗಿರುತ್ತೆ ನೋಡಿ. 21 ಏನ್ ಗೊತ್ತೇನೆ ಆನ್ಸರ್, ಡಿ ಆಗಿರುತ್ತೆ. ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ವೇಗ ಅಂದ್ರ ವೆಲಾಸಿಟಿ ಅಂತ ಕರೀತಾರೆ ಹೇಳ್ರಿ. ವೆಲಾಸಿಟಿ ಅಂತಕ್ಕಂತಂದ್ರ ಯಾವ್ದಾರ ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡ್ರಿ. ಯಾವಾಗ ವೇಗ ಅಂದ್ರೆ ಏನ್ ಗೊತ್ತೇನ್ರಿ, ಒಂದು ಏಕಮಾನ ಕಾಲದಲ್ಲಿ ಕಾಯದ ಏನ್ ಗೊತ್ತೇನ್ರಿ, ಸ್ಥಾನ ಪಲ್ಲಟ ಏನ್ ಕರೀತಾರಪ್ಪ ಬಂದಾಗ ವೇಗ ಅಂತ ಕರೀತಾರೆ ಹೇಳ್ರಿ, ವೇಗ. ಅದಲ್ವಾ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಬಲವನ್ನು ವ್ಯಾಖ್ಯಾನಿಸುವ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಬಲವನ್ನು ವ್ಯಾಖ್ಯಾನಿಸುವ ಚಲನೆ ನಿಯಮ ಯಾವುದು ಅಂದ್ರೆ ಯಾವ ನಿಯಮಕ್ಕೆ ಏನ್ ಗೊತ್ತೇನ್ರಿ, ಬಲ ಅಂತ ಕರೀತಾರೆ ಕೊಟ್ಟಿದ್ದಾರೆ. ನ್ಯೂಟನ್ನ ಮೂರನೇ ನಿಯಮ, ನ್ಯೂಟನ್ನ ಮೊದಲನೇ ನಿಯಮ, ನ್ಯೂಟನ್ನ ಎರಡನೇ ನಿಯಮ, ಇದು ಗುರುತ್ವಾಕರ್ಷಣೆ ನಿಯಮ ಅಂದ್ರೆ ಗೊತ್ತೇ. ಸರಿಯಾದ ಉತ್ತರ ನ್ಯೂಟನ್ ಅವ್ರ ಗೊತ್ತೇನ್ರಿ, ಎರಡನೇ ನಿಯಮ. ಆಪ್ಷನ್ ಸಿ ಆಗಿರುತ್ತೆ ನೋಡ್ರಿ. ಅದಲ್ವಾ ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಅಂದ್ರ ಎರಡನೇ ನಿಯಮಕ್ಕೆ ಏನ್ ಕರೀತಾರ ಗೊತ್ತೇನ್, ಬಲ ನಿಯಮ ಅಂತ ಕರೀತಾರ. ಸೆಂತರ ಗೊತ್ತಿರ್ಬೇಕು. ಮೊದಲನೇ ನಿಯಮಕ್ಕೆ ಏನ್ ಕರೀತಾರ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರೋ ಜಡತ್ವ ಅಂತ ಕರೀತಾರ ಹೇಳ್ರಿ. ಜಡತ್ವ ಅಥವಾ ಏನ್ ಗೊತ್ತೇನೆ, ಇನರ್ಷಿ ಅಂತ ಕರೀತಾರ. ಸ್ನೇಹಿತರೆ ಗೊತ್ತಿರ್ಬೇಕು. ಎರಡನೇ ನಿಯಮ ಮೊದಲನೇ ನಿಯಮ ಜಡತ್ವ ಅಂತ ಕರೀತಾರ. ಅಂದ್ರ ಮೊದಲನೇ ನಿಯಮ ಗೊತ್ತೇನ್ರಿ, ಯಾವುದೇ ಒಂದು ವಸ್ತು ಹೋಗ್ತಿತ್ತು ಅಂತ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ, ನಿಂತ ಹೇಳ್ಕೊಂಡು ನಿಂತಿರ್ತದ ಅಂದ್ರೆ ಜಡತ್ವ ನಿಯಮ ಅಂತ ಇನರ್ಷಿ ಅಂತ ಕರೀತಾರ. ಅದಲ್ವಾ. ಎರಡನೇ ನಿಯಮಕ್ಕೆ ಏನ್ ಗೊತ್ತೇನ್ರಿ, ಬಲ ಅಂತ ಕರೀತಾರ. ಇಲ್ಲಿ ವೇಗೋತ್ಕರ್ಷಣ ಬದಲಾವಣೆ ಆಗುತ್ತೆ, ಇಲ್ಲಿ ವೇಗದ ಬದಲಾವಣೆ ಆಗುತ್ತೆ. ಸರ್ ಮೂರನೇ ನಿಯಮ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಕ್ರಿಯೆಗೆ ತಕ್ಕ ಪ್ರಕ್ರಿಯೆ. ಕ್ರಿಯೆಗೆ ತಕ್ಕ ಏನ್ ಗೊತ್ತೇನೆ, ಪ್ರಕ್ರಿಯೆ. ಎವ್ರಿ ಆಕ್ಷನ್ ದೇರ್ ಆರ್ ಇಕ್ವಲೆಂಟ್ ಏನ್ ಗೊತ್ತೇನ್ರಿ, ಅಪೋಸಿಟ್ ರಿಯಾಕ್ಷನ್ ಅಂತಕ್ಕಂಥ. ಎವ್ರಿ ಆಕ್ಷನ್ ದೇರ್ ಆರ್ ಇಕ್ವಲೆಂಟ್ ಅಪೋಸಿಟ್ ರಿಯಾಕ್ಷನ್ ಅಂತ. ಕ್ರಿಯೆಗೆ ತಕ್ಕ ಏನ್ ಗೊತ್ತೇನ್ರಿ, ಪ್ರಕ್ರಿಯೆ. ಯಾವ ಕ್ರಿಯೆ ಗೊತ್ತ, ಪ್ರಕ್ರಿಯೆ. ಈಗ ನೋಡ್ರಿ, ಮೊದಲನೇ ನಿಯಮಕ್ಕ ಉದಾಹರಣೆ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಮೊದಲನೇ ನಿಯಮಕ್ಕೆ ಉದಾಹರಣೆ ಬಂದಾಗ ಈಗ ನೋಡ್ರಿ, ಒಬ್ಬ ಬಾಲರ್ ಏನ್ ಗೊತ್ತ, ಹೊಡ್ಕೋತ್ ಬಂದ್ ಬಾಲ್ ಹಾಕ್ತಾನ. ಬಾಲ್ ಹಾಕಿ ಸ್ವಲ್ಪ ಮುಂದಕ್ಕೆ ಕೂತ ನೋಡ್ರಿ, ಎಷ್ಟು ನೇಮ, ಒಂದನೇ ನೇಮ. ಸರಿ, ಎರಡನೇ ನೇಮಕ ಬಂದಾಗ ಏನ್ ಗೊತ್ತೇನ್, ನಾವ್ ಇವಾಗ ಬಾಲ್ ಹಾಕ್ದಾಗ 6 ಹೊಡಿತ ಅಂತ ಹೇಳ್ಕೊಡ್ರಿ. 6 ಹೊಡೆದಾಗ ನಾವು ಕ್ಯಾಚ್ ಹಿಂಗ್ ಹಿಡಿಯಂಗಿಲ್ಲ. ಕ್ಯಾಚ್ ಏನ್ ಮಾಡಿದ್ವಿ, ಸ್ವಲ್ಪ ಕೆಳಗಡೆ ಮಾಡಿ ಹಿಡಿತೀವಿ. ಯಾಕೆ ಹೇಳ್ರಿ, ಇವಾಗ ಪ್ರಮುಖವಾಗಿ ಮೇಲ್ಗಡೆ ಹಿಡಿದು ಕೈ ರಾಪ್ ಅಂತ ಬಿಡಿದ್ವ, ಈ ಕೆಳಗಡೆ ಮಾಡಿದ್ ಅಂತ ತಿಳ್ಕೊಡ್ರಿ. ಇಲ್ಲಿ ವೇಗದ ಬದಲಾವಣೆ ಆಗುತ್ತೆ, ಕಡಿಮೆ ಬಿಡಿತ್ತು. ಅಂದ್ರೆ ಎಲ್ಲಿ ವೇಗದ ಹಿಂಗ್ ಬದಲಾವಣೆ ಆಗುತ್ತೆ ನೋಡಿದ್ರೆ ಎರಡನೇ ನೇಮ ಅದಲ್ವಾ. ನೆಕ್ಸ್ಟ್ ಮೂರನೇ ನೇಮ, ಈಗ ಒಬ್ಬರು 6 ಹೊಡೆದಾರಂತಿ, ಅಪೋಸಿಟ್ ಇರೋ ವ್ಯಕ್ತಿ ಇರ್ತಾನಲ್ರಿ, ಈ ಅವರೇ 6 ಹೊಡೆದಾರ, ನಾ 6 ಹೊಡಿಬಿಡದಂತೆ, 6 ಹೊಡಿಬಿಡದಂತೆ ಏನ್ ಮಾಡ್ತಾರೆ, ಅವ್ರು ಕೂಡ 6 ಹೊಡಿತಾರೆ. ಅಂದ್ರೆ ಕ್ರಿಯೆಗೆ ತಕ್ಕ ಪ್ರಕ್ರಿಯೆ. ಮೂರನೇ ನೇಮ. ಎಷ್ಟು ನೇಮ, ಮೂರನೇ ನೇಮ ಅದಲ್ವಾ. ಬಟ್ ಈಗ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಮೊದಲನೇ ನಿಯಮ ಜಡತ್ವ ನಿಯಮ, ಎರಡನೇ ಬಂದಾಗ ಬಲ ನಿಯಮ ಅದಲ್ವಾ. ಎರಡನೇ ಗೊತ್ತೇನೆ, ಬಲ ನಿಯಮ. ಮೂರನೇ ಕ್ರಿಯೆ ತಕ್ಕ ಪ್ರಕ್ರಿಯೆ. ಈ ಗುರುತ್ವಾಕರ್ಷಣೆ ನಿಯಮ ಕೂಡ ಯಾಕೆ ಕಂಡಿತಾರೆ, ಸರ್ ಐಸಕ್ ನ್ಯೂಟನ್ ಕಂಡಿದ್ದಾರೆ ನೋಡಿ. ಅದಲ್ವಾ. ಎರಡು ವಸ್ತುಗಳ ನಡುವಿನ ಆಕರ್ಷಣೆ ಮೂಲಕ ಗುರುತ್ವಾಕರ್ಷಣೆ ಅಂತ ಕರೀತಾರೆ ನೋಡ್ರಿ, ಗುರುತ್ವ ಅಂತ ಕರೀತಾರೆ ನೋಡ್ರಿ, ಗೊತ್ತಿರ್ಲಿ. ಎಸ್ ಬರ್ರಿ, ನೆಕ್ಸ್ಟ್ ಕ್ವಶನ್ ಹೋಗಂತ. ವಾಹನದ ವೇಗವನ್ನು ನೋಡ್ರಿ, ವಾಹನದ ವೇಗವನ್ನು ಅಳೆಯುವ ಸಾಧನವನ್ನು ಏನೆಂದು ಕರೆಯುತ್ತಾರೆ ನೋಡ್ರಿ. ವಾಹನದ ವೇಗವನ್ನು ಅಳೆಯುವ ಸಾಧನಕ್ಕ ಏನಂತ ಕರೀತಾರ, ಕ್ವಶನ್ ಕೇಳದಲ್ವಾ. ಗೊತ್ತಿರ್ಬೇಕು ಸ್ನೇಹಿತರೆ. ಈಗ ಎ ಆಪ್ಷನ್ ಕೊಟ್ಟಿದಾರ, ಏನ್ ಕೊಟ್ಟಿದಾರ, ಸ್ಪೀಡೋಮೀಟರ್. ಬಿ ಕೊಟ್ಟಿದಾರ ಓಡೋಮೀಟರ್, ಕ್ರೋನೋಮೀಟರ್, ಡ್ಯಾರೋಮೀಟರ್. ಸ್ನೇಹಿತರೆ, ವಾಹನದ ವೇಗ ಅಳೆಯುವ ಸಾಧನ. ಈಗ ನೋಡ್ರಿ, ಪ್ರಮುಖ ವೇಗ ಅಥವಾ ಸ್ಪೀಡ್ ಅಂತ ಬಂದಾಗ ಯಾವಾಗ ಗೊತ್ತೇನ್ರಿ, ಸ್ಪೀಡೋಮೀಟರ್. ಮೀಟರ್ ಗೊತ್ತೇನ್ರಿ, ಸ್ಪೀಡೋ ಅದಲ್ವಾ. ಸ್ಪೀಡೋ ಏನ್ ಗೊತ್ತ, ಸ್ಪೀಡೋ ಮೀಟರ್ ಅಂತಕ್ಕಂಥ. ಮೀಟರ್ ಸ್ಪೀಡೋಮೀಟರ್ ಅಂತಕ್ಕಂಥ ನೋಡ್ರಿ, ಅದಲ್ವಾ. ಈಗ ಓಡೋಮೀಟರ್ ಅಂತ ಬಂದಾಗ ಇದು ವಾಹನ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಚಲಿಸಿದವರು ನೋಡ್ರಿ, ವಾಹನಗಳ ಚಲಿಸಿದವರು ಅಂತಕ್ಕಂಥ. ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೆಕ್ಸ್ಟ್ ಕ್ವಶನ್ ಸೈನ್ಸ್ ಬರ್ರಿ. ಓಮ್ ನಿಯಮದ ಪ್ರಕಾರ ಅದಲ್ವಾ. ಓಮ್ ನಿಯಮದ ಪ್ರಕಾರ ಏನ್ ಕೊಟ್ಟಿದಾರ ನೋಡ್ರಿ, ವಿದ್ಯುತ್
ಓಮ್ ನಿಯಮದ ಪ್ರಕಾರ ಏನ್ ಗೊತ್ತೇನ್ರಿ ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು ವೋಲ್ಟೇಜ್ ಪ್ರತಿರೋಧ. ಬಿ ಶಕ್ತಿ ಇಸ್ ಈಕ್ವಲ್ ಟು ವೋಲ್ಟೇಜ್ ಪ್ಲಸ್ ಪ್ರವಾಹ. ಸಿ ಶಕ್ತಿ ಇಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಪ್ರವಾಹ. ಡಿ ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು ಪ್ರತಿರೋಧ ವೋಲ್ಟೇಜ್. ಇದರ ಗೊತ್ತ ಸರಿಯಾದ ಉತ್ತರ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಏನ್ ಗೊತ್ತ ವಿದ್ಯುತ್ ಪ್ರವಾಹ ಇದು ಎ ಆಗಿರ್ತದಲ್ವಾ ಆನ್ಸರ್ ನೋಡ್ರಿ ಎ. ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು ವೋಲ್ಟೇಜ್ ಅಂದ್ರ ಪ್ರತಿರೋಧ. ಯಾರದು ಗೊತ್ತೇ ಪ್ರತಿರೋಧ ಅಂತಕ್ಕಂಥದ್ದು ಅದಲ್ವಾ. ವಿದ್ಯುತ್ ಚಾಪ್ಟರ್ ಕ್ವಶನ್ ಎಸ್ ಎಂ ಎನ್ ಫಿಕ್ಸ್ ಇರ್ತಾನ ನೋಡ್ರಿ. ವಿದ್ಯುತ್ ಪ್ರವಾಹ ಅಂದ್ರೆ ಗೊತ್ತೇನ್ರಿ. ವಿದ್ಯುತ್ ಅಂತಕ್ಕಂಥ ಹರಿಯಲು ಬಿಡೋದಕ್ಕೆ ಏನ್ ಗೊತ್ತೇನ್ರಿ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ಅಂದ್ರೆ ವಿದ್ಯುದಾವೇಶ ಕಣಗಳ ಏನ್ ಗೊತ್ತೇನ್ರಿ ಚಲಿಸುವುದಕ್ಕೆ ಕರೀತಾರ ಗೊತ್ತೇ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ರೀ ಆಂಪಿಯರ್ ಅಂತಕ್ಕಂಥ ಆಂಪಿಯರ್ ಅದೆಲ್ಲ ಬರ್ರಿ. ನೆಕ್ಸ್ಟ್ ಕ್ವಶನ್ ಹೋಗಮಂತ. ಪ್ರಮುಖವಾಗಿ ಕೇಳ್ತಿರ್ತಾರ ನೋಡೋದಲ್ವಾ. ಮೇಯೋಪಿಯಾ ಕಿರುದೃಷ್ಟಿ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ನೋಡ್ರಿ. ಮಿಯೋಪಿ ಏನ್ ಗೊತ್ತೇನ್ರಿ ಅಂದ್ರೆ ಮಿಯೋಪಿ ಅಂದ್ರ ಸರ್ ಕಿರುದೃಷ್ಟಿ ಅಂತಕ್ಕಂಥ ನಿವಾರಣೆ ಯಾವ ಲೆನ್ಸ್ ಅದೆಲ್ಲ ಬಳಸಲಾಗುತ್ತದೆ ಅಲ್ವಾ. ಸಮೀಪ ದೃಷ್ಟಿಗೋಚರ ಕರೀತಾರದಲ್ವಾ. ಉತ್ತಲ್ ಲೆನ್ಸ್, ಅವತಲ್ ಲೆನ್ಸ್, ಪೊರಬೋಲಿಕ್ ಲೆನ್ಸ್, ಡಿ ಸಿಲಿಂಡ್ರಿಕ್ ಲೆನ್ಸ್ ಅದಲ್ವಾ. ಸರಿಯಾದ ಉತ್ತರ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ ಅವತಲ್ ಲೆನ್ಸ್ ಅಂತಕ್ಕಂಥ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ಯಾವ್ದ್ರಿ ಅವತಲ್ ಲೆನ್ಸ್ ಅಂತಕ್ಕಂಥ ಬಳಸ್ತಾರ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ 26ನೇದು CaO ಯ ರಾಸಾಯನಿಕ ಹೆಸರು ಏನು. ಕ್ಯಾಲ್ಸಿಯಂ ಮೊನಾಕ್ಸೈಡ್, ಕ್ಯಾಲ್ಸಿಯಂ ಡೈಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಸಲ್ಫೈಡ್. ಸ್ನೇಹಿತರೆ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಗೊತ್ತೇನ್ರಿ ಕ್ಯಾಲ್ಸಿಯಂ ಆಕ್ಸೈಡ್. ಸಿ ಅಂದ್ರ ಕ್ಯಾಲ್ಸಿಯಂ, ಓ ಅಂದ್ರ ಆಕ್ಸೈಡ್ ರೀ. ಇಷ್ಟೇ ಸಿಂಪಲ್. ಸಿ ಅಂತ ಬಂದಾಗ ಏನ್ ಗೊತ್ತ ಸಿ ಎ ಅಂತ ಬಂದಾಗ ಕ್ಯಾಲ್ಸಿಯಂ ಅದಲ್ವಾ. ಸರ್ ಓ ಅಂದ್ರೆ ಏನ್ ಗೊತ್ತೇನ್ರಿ ಆಕ್ಸೈಡ್ ಅದಲ್ವಾ. ಸಿ ಅಂದ್ರೆ ಮತ್ ಕಾಮರ್ಸ್ ಮಾಡ್ಗಳು ಮತ್ ಚಾರ್ಟೆಡ್ ಅಕೌಂಟ್ ಅಲ್ರಿ ಅದಲ್ವಾ. ಸ್ಮಾಲ್ ಸಿ ಅಂದ್ರೆ ಕ್ಯಾಲ್ಸಿಯಂ ಒಂದ್ರ ಆಕ್ಸೈಡ್ ಅಂದ್ರೆ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಏನ್ ಗೊತ್ತೇನ್ರಿ ಆಕ್ಸೈಡ್ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮೆಂಡಲಿಯೋ ಅವರ ಆವರ್ತಕ ಪಟ್ಟಿಯನ್ನು ಯಾವ್ದಾರ ನೋಡ್ರಿ. ಮೆಂಡಲಿಯವ್ನ ಅವರ ಆವರ್ತಕ ಏನ್ ಗೊತ್ತೇನು ಪಟ್ಟಿಯನ್ನು ಯಾವುದರ ಆಧಾರದ ಮೇಲೆ ಏನ್ ಗೊತ್ತೇನು ರಚಿಸಲಾಯಿತು. ಎ ಕೊಟ್ಟಿದಾರ ಪರಮಾಣು ತ್ರಿಜ್ಯ, ಬಿ ಪರಮಾಣು ಭಾರ, ಸಿ ಪರಮಾಣು ಆಯತನ, ಡಿ ಪರಮಾಣು ಸಂಖ್ಯೆ ಕೊಟ್ಟಿದ್ದಾರೆ. ಸ್ನೇಹಿತರೆ ಗೊತ್ತಿರೋ ಸರಿಯಾದ ಉತ್ತರದ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಬಿ ಏನ್ ಗೊತ್ತೇನ್ರಿ ಪರಮಾಣು ಭಾರ. ಪರಮಾಣು ಅಂತ ಬಂದಾಗ ಪರಮಾಣು ಆಟಮ್ ಅದಲ್ವಾ. ಅಣು ಎಲ್ಲ ಒಂದೇ ಅಂದ್ರೆ ಮತ್ತೆ ವಿಭಜಿಸಲಾಗದ ಕಣಕ್ಕೆ ಏನ್ ಗೊತ್ತೇನ್ರಿ ಪರಮಾಣು ಅಂತ ಕರೀತಾರೆ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಕೆಳಗಿನಗಳಲ್ಲಿ ಘನ ಪದಾರ್ಥ ಯಾವ್ದು ಕೊಟ್ಟಿದೆ ಕೇಳಿದಾರ ಆಪ್ಷನ್ ಅದಲ್ವಾ. ಕೆಳಗಿನಲ್ಲಿ ಗೊತ್ತೇನ್ರಿ ಘನ ಪದಾರ್ಥ ಯಾವ ಪದಾರ್ಥ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರೋ ಕೆಳಗಿನಲ್ಲಿ ಸರ್ ಘನ ಪದಾರ್ಥ ಒಂದ್ ಕ್ವಶನ್ ಕೇರ್ ನೋಡ್ರಿ. ಘನ ಪದಾರ್ಥ ಎ ಕೊಟ್ಟಿದಾರ ಸರ್ ನೀರೊಂದ್ ಕೊಟ್ಟಿದಾರ, ಬಿ ಕಬ್ಬಿಣ ಅಂತ ಕೊಟ್ಟಿದಾರ, ಸಿ ಆಲ್ಕೋಹಾಲ್, ಡಿ ಆಮ್ಲಜನಕ. ಬಟ್ ನೋಡ್ರಿ ಘನ ಪದಾರ್ಥನೇ ಗೊತ್ತ ಕಬ್ಬಿಣ, ಆಲ್ಕೋಹಾಲ್, ಆಮ್ಲಜನಕ, ನೀರು. ಸರಿಯಾದ ಉತ್ತರ ನಿಮ್ಗೆ ಗೊತ್ತಿದೆ ಅನ್ಕೋತೀನದಲ್ವಾ. ನೋಡ್ರಿ ಕಬ್ಬಿಣ ಘನ ರೂಪ ಇರೋದನ್ ಗೊತ್ತೇನ್ರಿ ಕಬ್ಬಿಣ ಅಂತದಲ್ವಾ. ನೋಡ್ರಿ ಪ್ರಮುಖವಾಗಿ ಘನ ಪದಾರ್ಥ ಕಬ್ಬಿಣ. ನೀರು ದ್ರವ ರೀ. ನೀರು ದ್ರವ, ಆಲ್ಕೋಹಾಲ್ ದ್ರವ, ಆಮ್ಲಜನಕ ಕೂಡ ದ್ರವ ರೂಪದಲ್ವಾ. ಇವಾಗ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ನೀರಂತ ಬಂದಾಗ ಇಂಗ್ಲಿಷ್ ಕರೀತಾರ ವಾಟರ್. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೃತಕವಾಗಿ ನೀರನ್ನು ಕಂಡುಹಿಡಬೇಕಂತ ಗೊತ್ತೇನೆ ಹೆನ್ರಿ ಕ್ಯಾವೆಂಡಿಶ್ ಅಂತಕ್ಕಂಥ. ಯಾಕೆ ಕ್ಯಾವೆಂಡಿಶ್ ಗೊತ್ತೇನೆ ಹೆನ್ರಿ ಸರ್ ಕ್ಯಾವೆಂಡಿಶ್ ಅಂತಕ್ಕಂಥ ಹೆನ್ರಿ ಕ್ಯಾವೆಂಡಿಶ್ ಗೊತ್ತಿರ್ಲಿ ಅದಲ್ವಾ. ಸರ್ ಗೊತ್ತಿರ್ಬೇಕು ನೀರಂತ ಬಂದಾಗ ನೀರಿನ ಅಣಸೂತ್ರ ಏನ್ ಹೇಳ್ರಿ H2O ಅಂತಕ್ಕಂಥ. ನೀರಿನ ಅಣಸೂತ್ರ ಗೊತ್ತಿ H2O ಅಂತಕ್ಕಂಥದ್ದು ಅದಲ್ವಾ. ಈಗ ವಿಶ್ವ ಜಲ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ಹೇಳ್ರಿ ಮಾರ್ಚ್ 22ಕ್ಕೆ ಆಚರಣೆ ಮಾಡ್ತಾರೆ ನೋಡಿ. ರಾಷ್ಟ್ರೀಯ ಜಲ ದಿನ ಅಂತ ಬಂದಾಗ ಏಪ್ರಿಲ್ ಏನ್ ಗೊತ್ತೇನ್ರಿ 14ಕ್ಕೆ ಆಚರಣೆ ಮಾಡ್ತಾರೆ. ಅವಾಗ ಹೇಳ್ರಿ ಏಪ್ರಿಲ್ 14 ಅದೆಲ್ಲ ನೀರಂದ್ರ ಇವಾಗ ಏನ್ ಗೊತ್ತೇನ್ರಿ ಹೈಡ್ರೋಜನ್ ಇಲ್ಲ ಮತ್ತೇನ್ ಗೊತ್ತೇನ್ರಿ ಆಕ್ಸಿಜನ್ ಅನಿಲಗಳ ದ್ರವ ರೂಪದ ಮಿಶ್ರಣ ಕರೀತಾರೆ ನೀರಂತ ಕರೀತಾರೆ ಅದಲ್ವಾ. ಕಬ್ಬಿಣ ಇಂಗ್ಲಿಷ್ ಕರೀತಾರ ಗೊತ್ತೇನ್ರಿ ಐರನ್ ಅಂತ ಕರೀತಾರ. ಸೂಚ್ಯ ಸಂಕೇತ ಎಫ್ ಅಂದ್ರ ಫೆರ್ರಮ್ ಅಂತ ಕರೀತಾರೆ. ಇದಕ್ಕೆ ಲ್ಯಾಟಿನ್ ಭಾಷೆದಾಗ ಸೂಚ್ಯ ಸಂಖ್ಯೆ ಎಫ್. ಕಬ್ಬಿಣದ ಕೊರತೆಯಿಂದ ಕಂಡುಬರುವಾಗ ಗೊತ್ತೇನ್ರಿ ಸರ್ ಅನಿಮಿಯಾ ಅಂತಕ್ಕಂಥ. ನೋಡ್ರಿ ಯಾಮಿಯಾ ಗೊತ್ತೇನ್ರಿ ಅನಿಮಿಯಾ ಅಂತಕ್ಕಂಥದ್ದು ಅದಲ್ವಾ. ಸರ್ ನಂತರ ಬಂದಾಗ ಆಲ್ಕೋಹಾಲ್ ಗೊತ್ತಿರ್ಲಿ. ಆಲ್ಕೋಹಾಲ್ ನ ದ್ರವಣ ಬಿಂದು ಎಷ್ಟು ಗೊತ್ತಿರ -114 ಡಿಗ್ರಿ ಸೆಲ್ಸಿಯಸ್ ಅದ ನೋಡ್ರಿ. ಆಲ್ಕೋಹಾಲ್ ನ ದ್ರವಣ ಬಿಂದು -114 ಡಿಗ್ರಿ ಸೆಲ್ಸಿಯಸ್ ಅದಲ್ವಾ ನೋಡ್ರಿ ಗೊತ್ತಿಲ್ಲ. ನಂತರ ಆಮ್ಲಜನಕ ಕಂಡುಹಿಡಿದ ಹೆನ್ರಿ ಕ್ಯಾವೆಂಡಿಶ್. ಯಾ ಕ್ಯಾವೆಂಡಿಶ್ ಹೆನ್ರಿ ಕ್ಯಾವೆಂಡಿಶ್ ಅಂತಕ್ಕಂಥದ್ದು. ಇಂಗ್ಲಿಷ್ ದ ಆಕ್ಸಿಜನ್ ಅಂತ ಕರೀತಾರೆ ನೋಡ್ರಿ. ಏನ್ ಕರೀತಾರೆ ಆಕ್ಸಿಜನ್ ಅದೆಲ್ಲ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಆವರ್ತಕ ಪಟ್ಟಿಯಲ್ಲಿ ಅತಿ ನೋಡ್ರಿ ಕ್ವಶನ್ ಬಂದಾಗ ಆವರ್ತಕ ಪಟ್ಟಿಯಲ್ಲಿ ನೋಡ್ರಿ ಗೊತ್ತಿರ್ಲಿ. ಇವಾಗ ಪಿರಿಯಾಡಿಕ್ ಟೇಬಲ್ ಅಂತ ಕರೀತಾರ ನೋಡ್ರಿ.
ಆವರ್ತಕ ಪಟ್ಟಿಯಲ್ಲಿ ಪ್ರಮುಖವಾಗಿ ಆವರ್ತಕ ಪಟ್ಟಿಯಲ್ಲಿ ಅತಿ ಹಗುರವಾದ ಲೋಹ ಯಾವುದು? ಅಂದ್ರ ಹಗುರ ಅಂದ್ರ ಹಳ್ಳಗ್ ಅಂತಾರ ನೋಡ್. ಎ ಅಲ್ಯೂಮಿನಿಯಂ, ಬಿ ಲಿಥಿಯಂ, ಸಿ ಟೈಟಾನಿಯಂ, ಡಿ ಏನ್ ಗೊತ್ತೇನ್ರಿ? ಸರಿ ಮ್ಯಾಗ್ನೀಷಿಯಂ ಅಂತಕ್ಕಂತ ಯಾವ ನಿಯಮ ಗೊತ್ತೇ? ಮ್ಯಾಗ್ನೀಷಿಯಂ ಅಂತಕ್ಕಂಥದ್ದು. ಬಟ್ ನೋಡ್ರಿ ನಿಮ್ಗೆ ಗೊತ್ತೈತ ಅತ್ಯಂತ ಹಗುರವಾದ ಲೋಹ ಅಂತ ಬಂದಾಗ ಲಿಥಿಯಂ ಸ್ನೇಹಿತರೆ. ಯಾವ ಹೇಳ್ರಿ? ಲಿಥಿಯಂ ಅತ್ಯಂತ ಹಗುರವಾದ ಲೋಹ ಲಿಥಿಯಂ. ಸರ್ ಭಾರವಾದ ಲೋಹ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು ಅಸ್ಮಿಯಂ. ಯಾವ್ದು ಹೇಳ್ರಿ? ಅಸ್ಮಿಯಂ ಆಗಿರ್ಬೋದು, ಅದಲ್ವಾ? ಸರ್ ಲಿಥಿಯಂ ಸೂಚ್ಯ ಸಂಕೇತ LI. ಯಾ ಹೇಳ್ರಿ? LI ಅದಲ್ವಾ? ಗೊತ್ತಿರ್ಲಿ. ಲಿಥಿಯಂ ಮತ್ತೆ ಅಂತ ಕರೀತಾರ ಗೊತ್ತೇನ್ರಿ? ಭವಿಷ್ಯದ ಅಲ್ವಾ? ಈ ನೋಡ್ರಿ ಭವಿಷ್ಯದ ಏನ್ ಗೊತ್ತೇನ್ರಿ? ಭವಿಷ್ಯದ ಇಂಧನ ರೂಪಿಸುವ ಲೋಹ ಏನ್ ಗೊತ್ತೇನ್? ಭವಿಷ್ಯದ ಏನ್ ಗೊತ್ತೇನೆ? ಇಂಧನ ರೂಪಿಸುವ ಲೋಹ ಯಾವ್ದಾಗ ಗೊತ್ತೇನೆ? ಲಿಥಿಯಂ ಅಂತ ಕನ್ಸಿದ್ರೆ ಅದಲ್ವಾ? ಇದು ಲಿಥಿಯಂ ಅಂತಕ್ಕಂತ ಎಲ್ಲಿ ಶೇಖರಣೆ ಮಾಡಿರ್ತಾರ ಗೊತ್ತೇನ್ರಿ? ಸರ್ ಮೇಣ ಅಂತ ಕರೀತಾರ. ಮೇಣದಲ್ಲಿ ಶೇಖರಣೆ ಮಾಡಿರ್ತಾರ ನೋಡ್ರಿ, ಅದಲ್ವಾ? ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಲಾಸ್ಟ್ ನಾನ್ ಚರ್ಚೆ ಮಾಡಿದ್ರಿ GK ಕರೆಂಟ್ ಅಫೇರ್ಸ್ ಸೈನ್ಸ್ 3 ಅದಲ್ವಾ? ಮೆಂಟಲ್ ಎಬಿಲಿಟಿ ಇಲ್ರಿ. ಬರೀ ನಿಮ್ ಕ್ವಶನ್ ಪೇಪರ್ PDF ಹಾಕ್ತೀನಿ ನಾನು, ಟೆಲಿಗ್ರಾಮ್ ದಾಗ ಹಾಕ್ತೀನಿ ನೋಡ್ರಿ. ಯಾರ ಟೆಲಿಗ್ರಾಮ್ ದಾಗ ಇಲ್ಲಿ ಜಾಯ್ನ್ ಆಗ್ರಿ. ಎಟ್ ರಾಹುಲ್ ಶೇರಿಕರ್ ಟೆಲಿಗ್ರಾಮ್ ದಾಗ ಕೂಡ ಜಾಯ್ನ್ ಆಗ್ರಿ. ಎಟ್ ರಾಹುಲ್ ಶೇರಿಕರ್ ಸಿ ಅಂತ ಬರುತ್ತೆ ನೋಡ್ರಿ. ಎಟ್ ರಾಹುಲ್ ಶೇರಿಕರ್ ಅಂತ ಗೊತ್ತೇನ್ರಿ? ಸಿ ಅಂತ ಬರ್ತರಿ. ಅದಕ್ಕೆ ಜಾಯ್ನ್ ಆಗ್ರಿ. ಅಲ್ಲಿ ಕ್ವಶನ್ ಪೇಪರ್ ಹಾಕ್ತೀನಿ ಅದ್ರ. ಆಮೇಲೆ ಡೈಲಿ ಕರೆಂಟ್ ಅಫೇರ್ಸ್ ಹಾಕ್ತಿವಿ ಅದಲ್ವಾ? ಇಂಪಾರ್ಟೆಂಟ್ ನೋಟ್ಸ್ ಕೂಡ ಹಾಕ್ತಿವಿ. ಯಾರು ಜನ ಇರಲ್ರಿ ಜಾಯ್ನ್ ಆಗ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಅಂದ್ರೆ ಮಾಸ್ಟರ್ ರಾಹುಲ್ ಶೇರಿಕರ್ ಅಂತ ಬರುತ್ತೆ ನೋಡ್ರಿ. ಮಾಸ್ಟರ್ ರಾಹುಲ್ ಶೇರಿಕರ್ ಅಂತ ಬರ್ತಾರೆ. ಯಾರೆಲ್ಲ ಫಾಲೋ ಮಾಡಿದ್ರೆ ಸ್ವಲ್ಪ ಮಾಡ್ರಿ, ಸ್ವಲ್ಪ ಬಡವ ಮಕ್ಕಳನ್ನ ಬೆಳೆಸ್ರಿ, ಹೌದಲ್ರಿ? ಬರ್ರಿ ಕಿಲ್ ಬರಿ. ಇವಾಗ ನೆಕ್ಸ್ಟ್ ಕ್ವಶನ್. ಸರ್ ಮಾನವನ ಮೂತ್ರದ pH ಮೌಲ್ಯ ಸುಮಾರು ಎಷ್ಟು ಕೊಟ್ಟಿದ್ದಾರೆ? ಸರ್ ಮಾನವನ ಮೂತ್ರದ pH ಮೌಲ್ಯ ಎಷ್ಟು ಕೊಟ್ಟಿದ್ದಾರೆ? A 6.5, B 7 ಕೊಟ್ಟಿದಾರ, C 6 ಅಂತ ಕೊಟ್ಟಿದಾರ, ಡಿ ಏನ್ ಗೊತ್ತೇನೆ? 7.5 ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಪ್ರಮುಖವಾಗಿ ಸರಿಯಾದ ಉತ್ತರ ಗೊತ್ತೇನ್ರಿ? ಸಿ ಆಗಿರ್ತದಲ್ವಾ? ಪ್ರಮುಖವಾಗಿ ಗೊತ್ತಿರ್ಬೇಕಂದ್ರ ಏನ್ ಗೊತ್ತೇನ್ರಿ? 6 ಇರುತ್ತೆ ನೋಡ್ರಿ pH ಮಾನವನ ಮೂತ್ರದ, ಹೌದಲ್ವಾ? ಮೂತ್ರದ pH 6 ಇರ್ತಂತ ನೋಡ್ರಿ. pH ಅಂದ್ರ ಪೊಟೆನ್ಶಿಯಲ್ ಆಫ್ ಏನ್ ಗೊತ್ತೇನ್ರಿ? ಹೈಡ್ರೋಜನ್ ಅಂತಕ್ಕಂಥ, ಅಥವಾ ಪವರ್ ಆಫ್ ಏನ್ ಗೊತ್ತೇನೆ? ಹೈಡ್ರೋಜನ್ ಅಂತಕ್ಕಂಥದ್ದು. ಸರ್ ಇಂತ pH ಸ್ಕೇಲ್ ಅಂತಕ್ಕಂಥ ನೋಡೋದಲ್ವಾ? ನೋಡ್ರಿ ಈ pH ಸ್ಕೇಲ್ ಅಂದಾಗ ಎಲ್ಲಿ 0 to 10 ಗೊತ್ತೇನೆ? 14 ಇರುತ್ತೆ. 0 to 14 ಸ್ನೇಹಿತರೆ ಗೊತ್ತಿರ್ಬೇಕು. ಯಾವ್ದು ನೋಡ್ರಿ? 0 to 10 ಗೊತ್ತೇನೆ? 0 to 7 ಇರ್ತದಲ್ಲ ಆಸಿಡ್ ಆಮ್ಲ. 7 to 14 ಬಂದಾಗ ಪ್ರತ್ಯಾಮ್ಲ. ಆಮೇಲೆ ನೋಡ್ರಿ ಇಂತ pH ಸ್ಕೇಲ್ ಕಂಡದ ಗೊತ್ತೇನ್ರಿ? ಕನ್ನಡದ ವಿಜ್ಞಾನದಾಗ ಸ್ವರೆನ್ಸನ್ ಅಂತಕ್ಕಂಥ. ಯಾಸನ್ ಗೊತ್ತೇನ್ರಿ? ಸ್ವರೆನ್ಸನ್ ಅಂತಕ್ಕಂಥದ್ದಲ್ವಾ? ಗೊತ್ತಿರ್ಲಿ. ಹಿಂಗೆ ಕ್ವಶನ್ ಗಳು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಸ್ವಲ್ಪ ಶೇರ್ ಮಾಡ್ರಿ. ಹಂಗೆ ಎಲ್ಲ ವಿಡಿಯೋಗಳನ್ನು ನಿಮ್ದು ಅಗ್ನಿವರ ಆಗೋರಿಗೆ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.